ಸಂಜೆ 6:55. ಒಂದ್ ಸೆಕೆಂಡ್ ಆಯ್ತು, ಮತ್ತೆ ಮಾತಾಡ್ಲಾ ಅಂತೀರಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಇವ್ರು ಕೆಲಸ ಮಾಡಿದ್ರು ಮುಗಿದ್ ಬಿಡ್ರಪ್ಪ, ಮುಂದೆ ಏನ್ ಮಾಡೋಣ ಅಷ್ಟೇ ತಲೆ ಆಯ್ತಾ. ನೀವು ಕೆಲಸ ಮಾಡಿದೀರ 4 ದಿನ, ನಾನು ನೋಟಿಸ್ ಮಾಡಿದೀನಿ, ಎಲ್ರಿಗೂ ಹೇಳಿ. ಇವ್ರು 4 ದಿನ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದಾರೆ, ಅಪ್ರಿಸಿಯೇಟ್ ಮಾಡಿ ಎಲ್ರು ಅಷ್ಟೇ. ನಾನು ಅಪ್ರಿಸಿಯೇಟ್ ಮಾಡ್ತೀನಿ, ಜೆನ್ಯೂನ್ಲಿ ಅಪ್ರಿಸಿಯೇಟ್ ಮಾಡ್ತೀನಿ. ಓಕೆ ಮ್ಯಾಮ್, ಅವ್ರಿಗೆ ಗೊತ್ತಿರ್ಲಿಲ್ಲ, ನಂಗೂ ನೋವಾಗುತ್ತೆ. ಬಿಡಿ, ನೆಕ್ಸ್ಟ್ ಹೋಗೋಣ. ಬಿಡಲ್ಲ, ಈಗ ಚಪ್ಪಳೆ ತಟ್ಟಿದ್ದು ಸರ್ಕ್ಯಾಸಮ್ ಈಗ ಶುರುವಾಗಿ. ಸರ್ಕ್ಯಾಸಮ್ ಅಲ್ಲ, ಜೆನ್ಯೂನ್ಲಿ ಮಾಡಿದೆ. ಕಿಚನ್ ಡಿಪಾರ್ಟ್ಮೆಂಟ್ ಜಾನು. ನೆಕ್ಸ್ಟ್ ಹೋಗೋಣ ಪ್ಲೀಸ್. ಆಮೇಲೆ ರಾಶಿ, ನಿನ್ಗೂ ಗೊತ್ತಿಲ್ಲ. ಆಮೇಲೆ ಒಂದೇ ರಿಕ್ವೆಸ್ಟ್ ನಂದು, ಇಲ್ಲಿ ಎಲ್ಲರೂ ಒಂದೇ, ಇವತ್ತು ಟೇಬಲ್ ಅಲ್ಲಿ ಏನ್ ಡಿಸ್ಕಷನ್ ಆಯ್ತು ಅದೇ ತರದ್ರು ಏನೇ ಡಿಸ್ಕಷನ್ ಆಗ್ಬೇಕಂದ್ರೆ ದಯವಿಟ್ಟು ಎಲ್ಲರೂ ಪ್ರೆಸೆನ್ಸ್ ಅಲ್ಲಿ ಆಗ್ಲಿ. ಅವ್ರವ್ರು ಮಾಡ್ಕೊಂಡ್ರೆ ನಮ್ ಇದೇ ಆಗೋದು, ಚೀಪ್ ಆಗ್ತೀವಿ ನಾವು. ನಾವೇನೋ ಒಂದು ದೊಡ್ಡ ಕೆಲಸ ಮಾಡಿರ್ತೀವಿ, ಸಿ ನಾವ್ ಎಷ್ಟು ಚಪಾತಿ ಹೊತ್ತಿದ್ ಏನು ಯಾರು ಝೂಮ್ ಹಾಕಿ ತೋರ್ಸಲ್ಲ. ಇಟ್ಸ್ ಮೈ ಕನ್ಸರ್ನ್. ಈಗ ನಾನು ಹೇಳ್ಬಿಡ್ತೀನಿ ಮೇಡಮ್, ಈಗ ಕಾವ್ಯ ಗಿಲ್ಲಿಗೆ ಬಕೆಟ್ ಹಿಡಿತೆ ಅಂದ್ರಲ್ಲ, ಅದ್ ಹೆಂಗ್ ಯಾವ ಅರ್ಥದಲ್ಲಿ ಹೇಳಿದ್ರಿ, ಏನ್ ಕೇಳಿದ್ರಿ ಹೇಳಿ. ನನಗ್ ಗೊತ್ತಿಲ್ಲ ಅಂತ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಕೊಟ್ಟಾದ್ಮೇಲೂ ಕೂಡ ನಾನು ಹೇಳ್ದೆ, ಯಾಕೆ ನೀನ್ ಮಾತಾಡ್ತಿದ್ಯಾ, ನಾನು ಮಾತಾಡ್ತಿದ್ದೀನಿ, ನಾನು ಚಂದ್ರಣ್ಣನ ಹತ್ರ ಮಾತಾಡ್ತಿದ್ದೀನಿ, ಗಿಲ್ಲಿ ವಿಚಾರ ಅಲ್ವೇಲ್ಲ, ಅವ್ರು ಹೇಳಿದ ಟಾಪಿಕ್ ನಾನು ಮಾತಾಡ್ತಿದ್ದೀನಿ ಅಂದ್ರೆ ಏನಕ್ಕೆ ಮಾತಾಡ್ಬೇಕು? ಅದೇ ಈಗ ಅದು ನನ್ನ ಅವರ ವಿಚಾರ. ನಾನು ಕೇಳ್ತಿರೋದು ಅದಲ್ಲ ಮೇಡಮ್, ಅಲ್ಲಿ ನಂದು ಯಾಕೆ ಗೊತ್ತು ಅಂತ. ಕಾವ್ಯನಿಗೆ ಯಾಕೆ ಬಕೆಟ್ ಹಿಡಿತೀಯ, ನೀನ್ ಯಾಕೆ ಗಿಲ್ಲಿಗೆ ಬಕೆಟ್ ಹಿಡಿತೀಯ ಅಂದ್ರಲ್ವಾ, ಯಾವುದೇ ಕಾನ್ವರ್ಸೇಷನ್ ನಾನು ಹೇಳ್ಬಿಡ್ತೀನಿ ರೀ, ನಾನು ಹೇಳ್ಬಿಡ್ತೀನಿ ರೀ ಮೇಡಮ್. ಈಗ ಯಾರ್ದೇ ನಡೆದ್ರು ನೀವು ಮಧ್ಯಕ್ಕೆ ಹೋಗ್ತೀರಾ, ಹಂಗಾರೆ ನೀವು ಎಲ್ರಿಗೂ ಬಕೆಟ್ ಹಿಡಿತಾ ಇದ್ದೀರಾ. ಎಲ್ಲರೂ ಮಾತಾಡೋಗ್ಲು ಹೋಗ್ತೀರಾ, ಎಲ್ಲರೂ ಮಾತಾಡೋಗ್ಲು ಹೋಗ್ತೀರಾ. ಈಗ ಫಾರ್ ಎಕ್ಸಾಂಪಲ್ ಈಗ ನೆನ್ನೆ ನೀವು ಉಸ್ತುವಾರಿ ರಘುವಣ್ಣನ ವಿಷಯಕ್ಕೆ ಎಂತಕೋ ಜಗಳ ಆಡ್ತೀರಿ ಅಡಿಗೆ ಮನೇಲಿ, ಹಂಗ ನೀವು ಯಾರು ಎಲ್ರಿಗೂ ಬಕೆಟ್ ಹಿಡಿತೀರಾ? ಏನ್ ಮಾಡ್ತಿದ್ರಿ ಹೇಳಿ? ನಾನು ಬಕೆಟ್ ಹಿಡಿಯೋದಾದ್ರೆ ಎಲ್ಲರೂ ಗಾರ್ಡನ್ ಏರಿಯಾ. ಒಂದ್ ನಿಮಿಷ ಮನೇಲಿ ಯಾರಾದ್ರೂ ನೋಡಿದ್ರೆ ನನ್ನ ರಘುತ್ರ ಜಗಳ, ಇವರು ನೋಡೋರೆ, ನೀವು ನೋಡಿದ್ರು ಅಂದ್ರೆ ನೀವು ಬಂದ್ರಿ. ಓಕೆ ಸರಿ, ಎಲ್ರ ಪರವಾಗಿ ನನಗೆ ನೋವಾಗಿತ್ತು, ನಾನು ಆ ಸ್ಟ್ಯಾಂಡ್ ನ ತಗೊಂಡು ನಾನು ಜಗಳ ಹಂಗೆ ಕಾವೇನು ನನ್ನ ಪರವಾಗಿ ನಿಂತ್ರು. ಸಿಂಪಲ್. ನಾನು ಅಲ್ಲಿದ್ದೆ, ನಾನು ಮಾತಾಡ್ದೆ. ಹಂಗಾದ್ರೆ ಇವರು ಬೇರೆ ವಿಷಯಕ್ಕೆ ಮಾತಾಡಂಗಿಲ್ಲ ಅಭಿ. ನೆಕ್ಸ್ಟ್ ಟೈಮ್ ಇವ್ರು ಯಾವಾಗ್ಲೂ ನಾನು ಅಲ್ಲಿದ್ದೆ, ನಾನು ಕೇಳ್ಕೊಂಡೆ ಅಂತ ಹೇಳಂಗೇ ಇಲ್ಲ. ನೀನು ಬರೀ ಕಾವ್ಯನ್ ಪರವಾಗಿ, ಕಾವ್ಯ ಬರೀ ನಿನ್ ಪರವಾಗಿ ನಿಂತ್ಕೊಳ್ಳೋದ್ ತಾಕತ್ತಲ್ಲ, ಇಡೀ ಮನೇಲಿ ಎಲ್ರ ಪರವಾಗಿ. ನೀವು ಎಲ್ರಿಗೂ ಬಕೆಟ್ ಹಿಡಿತಾ ಇದ್ದೀರಾ, ಅವ್ರಿಗೆ ಬಾಯಿ ಇಲ್ವಾ? ನೀನ್ ಯಾಕೆ ಮಾತಾಡ್ತೀಯ ಅಂದ್ರೆ ಅವ್ರು ಹೇಳ್ತಾರೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ. ಐ ಹ್ಯಾವ್, ಅದಕ್ಕೆ ಮಾತಾಡ್ತಾ ಇದ್ದೀನಿ ನಾನು. ಚೂರು ಗ್ಯಾಪ್ ಸಿಗ್ಲಿ ಅಂತ ಅಲ್ಲಿ ಟಾಪಿಕೇ ಇಲ್ಲ ಇವಾಗ. ಏನ್ ಮಾತಾಡ್ತೀವಿ? ಗೇಮ್ದು ಬರ್ಲಿ ತಡೆ. ನಾನು ನಿಂತ್ಕೊಂಡೆ ನನ್ನ ಟೀಮ್ಗೆ. ಸರ್ ನಮ್ಮ ಟೀಮ್ ನೋಡಿ, ಕಾಯಿನ್ ಕಮ್ಮಿ ಇದ್ರು ನಾನು ನಿಂತ್ಕೊಂಡೆ. ಒಂಚೂರು ಗ್ರೇಟ್ಫುಲ್ ಅನ್ನೋದು. ಈಗ ಏನ್ ಮಾಡ್ಬೇಕು? ಏನು ಕೇಳಿಸ್ಕೊತಡಿ. ನೀವು ಅಲ್ಲಿ ಮಾತಾಡ್ತಾ ಇರೋದು ನಾನು ತಪ್ಪು ಅಂತಾನು ಹೇಳಲ್ಲ, ಆದ್ರೆ ಬಕೆಟ್ ಅಂತ ಹೇಳಿದ್ ತಪ್ಪೆ. ಇವಾಗ ಬೇರೆ ಅಂದ್ರು ಟೀಮ್ ಮಾಡಂಗಿದ್ರೆ ಜಂಟಿಯಿಂದ ಒಬ್ರು ಮಾಡಿ, ಒಂಟಿಯಿಂದ ಒಬ್ರು. ಶಿ ವಾಂಟೆಡ್ ಹರ್ ಆರ್ ಜಾನ್ವಿ. ಎಕ್ಸಾಕ್ಟ್ಲಿ. ಅದಕ್ಕೆ ಬೇಡ. ರಾತ್ರಿ 7:55. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಪ್ರಥಮ ಕ್ಯಾಪ್ಟನ್ಸಿ ಓಟದಲ್ಲಿ ಕ್ಯಾಪ್ಟನ್ಸಿ ಅಭ್ಯರ್ಥಿಗಳಾಗಿರುವ ರಘು ಹಾಗೂ ರಿಷಾ ಅವರಿಗೆ ಈಗ ಬಿಗ್ ಬಾಸ್ ಕ್ಯಾಪ್ಟನ್ಸಿ ಟಾಸ್ಕ್ ನೀಡುತ್ತಿದ್ದಾರೆ. ಇದರ ಅನುಸಾರ ಆಕ್ಟಿವಿಟಿ ರೂಮ್ನಲ್ಲಿ ಇಬ್ಬರು ಅಭ್ಯರ್ಥಿಗಳಿಗೆ ಪ್ರತ್ಯೇಕವಾಗಿ ಒಂದೊಂದು ಬೋರ್ಡ್ ಇರಿಸಲಾಗಿದೆ. ಹಲವೆಡೆ ಅಕ್ಷರಗಳನ್ನು ಹರಡಲಾಗಿದೆ ಹಾಗೂ ಆಕ್ಟಿವಿಟಿ ರೂಮ್ನ ಲೈಟ್ ಆಫ್ ಮಾಡಿ ಸಂಪೂರ್ಣವಾಗಿ ಕಗ್ಗತ್ತಲಿನ ವಾತಾವರಣ ಸೃಷ್ಟಿಸಲಾಗಿದೆ. ಬಜರ್ ಆದಾಗ ಇಬ್ಬರ ಪೈಕಿ ಆಡುವ ಮೊದಲ ಅಭ್ಯರ್ಥಿ ಆಕ್ಟಿವಿಟಿ ರೂಮ್ ಒಳಗಡೆ ಹೋಗಬೇಕು. ನಂತರ ಆ ಕಗ್ಗತ್ತಲಲ್ಲಿ ಹಲವೆಡೆ ಅಕ್ಷರಗಳನ್ನು ಇಡಲಾಗಿದ್ದು ಅವುಗಳ ಪೈಕಿ ತನ್ನ ಹೆಸರಿನ ಅಕ್ಷರಗಳನ್ನು ಹುಡುಕಬೇಕು. ತನ್ನ ಹೆಸರಿನಲ್ಲಿ ಬರುವ ಯಾವುದೇ ಅಕ್ಷರ ಸಿಕ್ಕ ಕೂಡಲೇ ತನಗೆ ಮೀಸಲಿರುವ ಬೋರ್ಡ್ ಅನ್ನು ಹುಡುಕಿ ಬೋರ್ಡಿನಲ್ಲಿ ಆ ಅಕ್ಷರಕ್ಕೆ ಮೀಸಲಿರುವ ಜಾಗದಲ್ಲಿ ಅದನ್ನು ಜೋಡಿಸಬೇಕು. ಹೀಗೆ ಒಂದಾದ ನಂತರ ಒಂದರಂತೆ ತನ್ನ ಹೆಸರಿನ 5 ಅಕ್ಷರಗಳನ್ನು ಹುಡುಕಿ ಬೋರ್ಡ್ನಲ್ಲಿ ಜೋಡಿಸಿ ಬಜರ್ ಒತ್ತಬೇಕು. ರಘು ಹಾಗೂ ರಿಷಾ ಪೈಕಿ ಕಡಿಮೆ ಸಮಯದಲ್ಲಿ ತಮ್ಮ ಹೆಸರಿನ 5 ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಬಜರ್ ಒತ್ತುವ ಅಭ್ಯರ್ಥಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಪ್ರಪ್ರಥಮ ಮನೆಯ ಕ್ಯಾಪ್ಟನ್ ಆಗುತ್ತಾರೆ. ರಾತ್ರಿ 8:25.
ಓ ಇದು ಮ್ಯಾಟ್ರು, ಇದು ಕತ್ಲು. ಅವ್ರಿಗೆ ಕಾಣಲ್ಲ, ಅವ್ರಿಗೆ ಕಾಣಿಸ್ತಿರಲ್ಲ, ಮುಂಚೆನೆ ನೋಡ್ಕೊಂಡಿರ್ಬೇಕು ಅವರು. ಬೆಳಕಲ್ಲಿ ಬೀಳ್ತಾ ಇಲ್ವಾ? ಕಾಣಲ್ಲ, ಕತ್ಲೆ ಆಗಿರುತ್ತೆ. ಕಾಣಿಸ್ತಿಲ್ಲ ಅವರಿಗೆ. ಅದರದ್ದು ಹಗ್ಗ ಅದು. ಹೌದು. ಇಷ್ಟೇ ಸ್ಪೇಸ್ ಅನ್ಸುತ್ತಲ್ಲ. ಅಲ್ಲ ಜಿ ನೋಡ್ಕೊಳಕ್ಕೇನು ಆರು ಎತ್ಕೊಳ್ಳೋಣ ಜಿ ಇಲ್ಲ ಇದೆ ನಂಬಿದೀವಿ. ಅಲ್ಲಿ ನೇತಾಡ್ತಿತ್ತಲ್ಲ ಅದೇ ಜಿ ಬಿಸಾಕು. ಬಿ ಅಲ್ಲೇ ಇದೆ. ಅಯ್ಯೋ ಬಿ ಇಲ್ಲ ಕಣ, R1 ಕನ್ನದ್ ಬೇರೆ ಬಿ ತಕೊಂಡ್ಬಿಟ್ಟಿಯೇ. ಬಜಾರಲ್ಲಿ ಇದೆ ಅಂತ ಇಲ್ಲಿ ಕಾಣ್ತಿರೋದು ಅದು ಜಿ ಉಲ್ಟಾಗೈತೆ, ಆದ್ರೆ ಅದು ಆ ಜಿ ಅಲ್ಲ. ಆರ್ ಸಿಕ್ತು ನೋಡಿ ಕೈಗೆ. ಸಿಕ್ಸ್ಬೇಕು, ಇವ್ರು ಯಾಕೆ ಕರೆದಿರ್ತಾವ್ರೆ? ಬೋರ್ಡು ಕಾಣಿಸಲ್ಲ. 50 ಎತ್ಕೋದು ಸರಿ. ನೋಡ್ಬೇಕು ಅವರು ಆ ಡಬ್ಬದೊಳಗಡೆ. ಹಲೋ ಸೆಲ್ಫಿಶ್ ಕ್ಯಾಪ್ಟನ್ ಓಟದಲ್ಲಿ ಇರೋರೆ ರಘುವರೆ ಆ ಡಬ್ಬದಲ್ಲೂ ನೋಡಿ. ಸಿಕ್ತು ಇನ್ನೊಂದು. ಆ ಸೈಜ್ ಆಗಲ್ಲ ನಮ್ಮ ಪ್ರಕಾರ, ಅದು ತುಂಡಾಗದೆ, ಇದು ಅಗಲಕವೆ. ಈ ವಿಚಾರದಲ್ಲಿ ಸಣ್ಣಕ್ಕಿರ್ಬೇಕು ಅನ್ನೋದು, ಇದಕ್ಕೆ ಸಣ್ಣ ಆಗ್ಬೇಕು ನಾವು. ನಾನು ಜಿಮ್ ಮಾಡಲ್ಲ, ನಾನು ಸಣ್ಣನೇ ಇರ್ತೀನಿ, ಇಲ್ಲಾಂದ್ರೆ ಸಿಗಾಕಬಿಡ್ತೀವಿ ಹಗ್ಗದ ಮಧ್ಯದಲ್ಲಿ ಹೋಗಿ ಅನ್ಸುತ್ತೆ. ಮಾತೆತ್ರ ಬಾಡಿ ಬಿಲ್ಡ್ ಮಾಡಬೇಕು ಅಂತಾರೆ ಅಣ್ಣ. 3 ಸಿಕ್ತು. ಬಳಸ್ಕಬಾ. ಈಗ ಬರ್ತಾರ, ತಳ್ಳಕ್ ಬರ್ತಾರ ಅವರು. ಸೆಕ್ಯೂರಿಟಿ ಸಿಕ್ಕಿದ್ದೀವಿ ನಾವಲ್ಲಿ. ಹೋಗೋಣ. ಬದ ಕಳ್ಳ. ಇನ್ ಕಳ್ಳ ನೋಡ್ದಂಗೆ ನೋಡ್ತಾವ ನೀವು ಅಣ್ಣ. ಸುಮ್ಮೀರು. ಈಗ ಸಿಕ್ತು. ಮನೆಗೆ ಸೇರ್ಕೊ. ಮಳೆ ಬರುವಾಗಿದೆ, ಒಳಗೆ ಸೇರ್ಕೊ. ಅಯ್ಯೋ ಅಲ್ಲೇ ಓಕೆ. ಡನ್. ಅದು ನೀಡಲಾಯ್ತು ನಮ್ಮ ಅಣ್ಣ. ಅಣ್ಣ ಇದು ನಾನೇ ಇಟ್ಕೊಂಡ್ಬಿಡ್ತೀನಿ ಕೇಳ, ನಿನ್ ಗೆದ್ರೆ. ಲೂಸ್ ಆಯ್ತಾ? ಇಲ್ಲ, ಪಕ್ಕ ಆಯ್ತಾ ಬಿಡು. ಇನ್ನೆರಡೆ ಬಾರಾಗೋ ಪಾಚಿನ. ರಾತ್ರಿ 8:40. ಪೆರಿಫರಲ್ ವಿಷನ್ ಬಿಕಮ್ ಬೆಟರ್, ಸಿ ಬೆಟರ್. ಈಗ ಅವ್ರಿಗೆ ಡೌಟು, ಅಲ್ಲಿ ಅಟ್ಮಾಸ್ಫಿಯರ್ಗೆ ಸೆಟ್ ಆಯಿತು. ಎಸ್, ಇವಾಗ ಅಷ್ಟೊತ್ತಿಗೆ ಈಗ ಕಾಣಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಈಗ ಸ್ಟಾರ್ಟಿಂಗ್ ಬರ್ತದಲ್ಲ, ಆ ಲೆಟ್ರೇ ನನಗೆ ಇಷ್ಟ ಇಲ್ಲ, ಆ ಹೆಸರು ನನಗೆ ಇಷ್ಟ ಇಲ್ಲ. ಹೆಚ್ಚು ಬೇಡಮ್ಮ, ಅದು ಬೇಕು ಬಾಮ್ಮ, ಸಾರಿ. ಬೇಡ ಚಿನ್ನ ಆಗಲ್ಲ. ಆಯ್ತು ಊರು ಇನ್ನೊಂದು 2 ಇಂಚ್ ಕಮ್ಮಿ ಆಗಿದ್ರೆ ಆಗ್ಬಿಡೋದು. ಬಟ್ ಎಷ್ಟು ಈಸಿ ಕ್ಯಾಪ್ಟನ್ ಆಗ್ಬಿಟ್ರಲ್ಲ. ಪಕ್ಕ ಇವ್ರು ಯಾರೋ ಒಬ್ರು ಮನೆ ಬರ್ತಾರೆ, ಇಬ್ಬರೇ ಹೇಳ್ಬಿಟ್ರಲ್ಲ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ. ಬಿಗ್ ಬಾಸ್ ನಾನು ಇವತ್ತು ಗೆಲ್ಲಲೇಬೇಕು, ನಾನು ಕ್ಯಾಪ್ಟನ್ ಆಗಲೇಬೇಕು. ಇಬ್ರು ಅವರೇ, ಇಬ್ಬರಿಗೆ ನಾನು ಕೆಲಸ ಕೊಡಲೇಬೇಕು ಅಂತ ಫಿಕ್ಸ್ ಆಗಿರೋದು ಅಣ್ಣ. ಸಿಕ್ತಲ್ಲ, ಬಂತು ಏನು ಸಿಕ್ತು. ಬಾಗ್ರು ನಾನು ಹುಲಿ ಬತ್ತು. ಅಯ್ಯೋ ರಕ್ಷು ಹೇಳು, ಇನ್ನೇನು ಕ್ಲೈಮ್ಯಾಕ್ಸ್ ಬಂದು ಪಿಕ್ಚರ್ ಲಾಸ್ಟ್ ಒಂದು ಫೈಟ್ ಅದ ಮುಗಿಸ್ಬಿಡುವ. ಅಣ್ಣ ಈ ರಿಯಾಕ್ಷನ್ ಬೇಕಿತ್ತು, ಬಟ್ ನೋಡು ಎತ್ಕೊಂಡು ಸೆಲೆಬ್ರೇಟ್. ನಾನು ಕೇಳಿದ್ದಕ್ಕೆ ನಾನು ಸ್ವಾರ್ಥಿನಿ ಅಂತ ಹೇಳಿದ್ರು. ಆ ಸ್ವಾರ್ಥಕ್ಕೆ ದೇವ್ರು ಕೊಟ್ಟಿರೋಂಥ ಉತ್ತರ ಇದು. ಇಲ್ಲ ಸಿಗುತ್ತೆ, ಅದು ದೇವ್ರು ಹೋಗಿ ಲೇಟಾಗಿ ಉತ್ತರ ಕೊಡ್ತಾನೆ. ಅದು ತಿರ್ಗ ಬಿಸಾಕಿರವೆ ಯಾಕಾಯ್ತಿದ್ಯಪ್ಪ. ಸಿಕ್ತು. ಬಾಣ ಸಿಕ್ತು ಅನ್ಸುತ್ತೆ ಅಣ್ಣ. ಒಂಚೂರು ಅಲ್ಲಲ್ಲಿ ಕಿತ್ಬಿಡು, ಒಂದು ಸೈಜ್ ಜಸ್ಟ್. ಮೇಡಮ್ ಬನ್ನಿ, ಅಲ್ಲಿ ನೋಡಿ ಕಾಣಿಸ್ತಾ ಇದೆ ಮೇಡಮ್. ವಿಮಾನ ಸಮರವೇ ನೋಡಿ, ದೇವರು ಉತ್ತರ ಕೊಟ್ಟ. ಬನ್ನಿ
ಬನ್ನಿ ಕ್ಲೈಮ್ಯಾಕ್ಸ್ ಕಂಟ ನೋಡ್ಬೇಕು ಬನ್ನಿ ನೋಡಿ ನೋಡಿ ಇದ್ರ ಅರ್ಥ ಏನು ಅಂದ್ರೆ ಒಬ್ರು ಕಣ್ಣು ಬಿದ್ದಿತ್ತು ಅವ್ರು ಎದ್ದಿ ಹೋಗ್ಬೇಕಾದ್ರೆ ಕರೆಕ್ಟಾಗಿ ಸಿಕ್ತು ನೋಡಿ ಬೇಕಾರೆ ಗುಡ್ ಒಂದೇ ಫಾರ್ಮೆಟ್ ಒಂದೇ ಲೈನ್ ಅಲ್ವಾ ಸುಸ್ತಾಗೋಯ್ತಾ ರಾತ್ರಿ 9:20. ಬಂದು ಕಣ ಓ ಫಸ್ಟ್ ಎಡುತ್ತು ಬಾ ವಾಪಸ್ ಬಾ ಸೋತಕ್ಕನ ವಾಪಸ್ ಬಾ ಸೋಲ್ ಒಪ್ಕೊಬಿಟ್ಲು ನಡಿ ಹೆಂಗೆ ಓ ತೆಗ್ದು ಶಿವ ಸಿಕ್ತು ಈಗ ಎಲ್ಲನೂ ಗೋರ್ಕ ಸಿಕ್ತಾವನ್ನೆಲ್ಲ ಗೋರ್ಕ ಬತ್ತಾಳ ಎಲ್ಲ ಗುಡ್ಡೆ ಹಾಕತ್ತಾಳ ಮೂಟೆ ಗಿಟ್ಟ ತುಂಬ್ಕೊ ಬತ್ತಾಳ ಕಣ ಇಲ್ಲ ಒಂದು ಬಾಕ್ಸ್ ಹಾಕ ಬತ್ತಾಳ ಓ ಪರವಾಗಿಲ್ಲ ಕಣ್ರಿ ಚಾಲಾಕಿ ಇದ್ದಾಳೆ ಹುಡುಗಿ ಟೀ ಬ್ರೇಕು ಕಡದ್ಲು ಒಂದು ಟೀಗೆ ಕುಡ್ಕೊ ಬತ್ತಾಳೆ ಈಗ ಹೋಗಿ ಸುಸ್ತಾಯ್ತು ಐ ಗಾಟ್ 2 letters RIS ಬೇಕು ಎ ಬೇಕು ಎಲ್ಲಿದೆ ಅಲ್ಲೆಲ್ಲೂ ಸೋನ್ಸ್ಬಿಟ್ಟು ಬಂದಿದ್ದಾಳೆ. ಅಯ್ಯೋ ಕತೆ ಇದು ಯಾಕೋ ಮುಗಿದ ಕತೆ ಜೋಡಿಸ್ಬೇಕನ್ನೋದು ಮರ್ತೋಗ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಅವಳು ಒಂದ್ ಕಡೆ ಜೋಡಿಸ್ತಿದ್ದಾಳೆ. What is this? No. Okay. Yes, okay. ಈಗ ಆ ಕಡೆ ಹೋಗ್ತೀನಿ. ಬಾ ಈಗ ಈ ಕಡೆಗೆ ಬಾ ಇತ್ತಾಗೆ ಬಾಗಿಲು ಬಾಗಿಲು ಓಪನ್ ಮಾಡ್ಕ ಬಾ. ಅವಳು ಏನು ಮಾತಾಡ್ತಿದ್ದಾಳೆ ಕೇಳಿಸ್ಕೊಂಡು. ಲೆಟರ್ ಜೋಡಿಸ್ತಾಳೆ ಎ ಫಾರ್ ಆಪಲ್ ಬಿ ಫಾರ್ ಬಾಲ್ ABCD ಪ್ರಕಾರ ಜೋಡಿಸ್ತಾಳೆ. Oh, sorry. ಅದು ಬಾಜಾರಲ್ಲ ಕಣೋ ಪ್ಲೇವುಡ್ ಸೀಟು ತೂತಾಬಿಟ್ಟು ಲೈಟ್ ಬರ್ತಾ ಇರೋದು ಯಾವ್ದು ಬಜಾರು ಯಾವ್ದು ತೂತ್ ಲೈಟ್ ಅಂತಾನೆ ಗೊತ್ತಾಯ್ತಾ ಇಲ್ಲ. ಇವಳ ಕ್ಯಾಪ್ಟನ್ ಮಾಡ್ಕೊಂಡು ಏನ್ ಮಾಡುದು ನಾವು ಒಂದು ವಾರ. ರಾತ್ರಿ 9:45. ಫಸ್ಟಿಂದ ಬೋರ್ ಹೊಡಿತು, ಒಂದು ಸಾಂಗ್ ಇಲ್ಲ, ಒಂದು ಫೈಟ್ ಇಲ್ಲ. 16 ಸಲ ಅಮ್ಕು ವೇಸ್ಟ್ ಇವಾಗ ಫೌಲ್ ಆಗುತ್ತೆ ಅನ್ಸುತ್ತೆ. ಹೌದು, ಟೀ ಅಂಗಡಿ ಕೊಟ್ಬಿಟ್ಟು ಬಂದವಳೆ ಈಸ್ಕೊ ಬತ್ತಾಳೆ ಇರು. ಬಟ್ ಇವಾಗ ಬೋರ್ಡ್ ಇವಾಗ ಗೊತ್ತಾಗಿದೆಯಲ್ಲ ಎಲ್ಲಿದೆ ಅಂತ ಮುಂಚೆನೆ. ನಾನು ನಿನ್ನ ಅಮ್ಮ ಅಂತ ನೀನು ಓಲೇ ಬೇಡ ಅವಳಿಗೆ. ಈ ಕಾಸು ಬರ್ತದೆ ಎಲ್ಲ ಲೆಟರ್ಸ್ ಅವಳೆ ಚಿಲ್ಲಾಪಿಲ್ಲಿ ಮಾಡಾಕಿದ್ದಾಳೆ ಅಷ್ಟ. ಓ ಇನ್ನೂ 5 ಹುಡುಕ್ಬೇಕು ಕಣ ನಾನು. ಇದಾರು ಬಂತ ಅದು ಒಂದೂ ಚೆನ್ನಾಗಿ ನಾವಾಗಿರೋ ಎತ್ತಿಲ್ಲ ಅವಳು. ಕರೆಕ್ಟ್ ಎಸ್ ಎ ಮಿಸ್ಸಿಂಗ್ ಎ ಅಲ್ಲೇ ಐತಲ್ಲ ಮೇಲೆ ಲಾಸ್ಟ್ ಟೈಮು ಗಿಲ್ಲಿ ಎತ್ಕೊಟ್ಟಿದ್ದು ಕಳಿಸಿ ಇದು ಮಾಡಿದ್ದು, ಈ ಸಲ ಇವನು ಎತ್ಕೊಟ್ಟು ಇದೇ ಆಗ್ತಿರೋದು. ಯಾರನ್ನ ನೀವು ಇಲ್ಲಿ ಏನು ಇಮೋಷ್ನಲ್ ಕಾರ್ಡ್ ಪ್ಲೇ ಮಾಡ್ತಿದ್ದೀರಾ? ಆ 2 ಎಸ್ನ ಅವಾಗೆ ಬಿಸಾಕಿದ್ರು ತಾನೆ. ಸೂರಜ್ಗೆ ಏನೋ ಮಾಡ್ತೀನಿ ಅಂತ ಹಾಳು ಮಾಡಿ ಏನು ಮಾಡ್ತೀನಿ ಅಂತ ಹೋಗ್ಲಿ ಬಿಡಿ, ಅವ್ನು ಮಾಡಿದ್ದು ಸರಿಯಾಗೇ ಇದೆ. ಈ ಆಟಕ್ಕೋಗಿ ಅವ್ನು ಸ್ವಾಭಿಮಾನ ಮಾಡ್ಕೊಂಡಿಲ್ಲಲ್ಲ. ಸ್ಮಾರ್ಟ್ ಗೇಮೋ ಈ ಆಟ ಗೇಮ್ ಎಲ್ಲರೂ ಒಪ್ಕೊಂಡ್ಮೇಲೆ ಅವನು ಹಂಗೆ ಒಪ್ಕೊಂಡ ಅಂತ ಆಗಿರೋದು 3ನೇ ಅಂತಾನೆ ಅವಳು ಬೇಕು ಅಂತಾನೆ ಬಜಾರ್ ಹೊಡೋದು. ಸೆಕೆಂಡ್ ಹೋಯ್ತು ಮತ್ತೆ.
ಅಣ್ಣ ಇಲ್ಲೂ ಬನ್ನಿ. ಟೈಮ್ ಅಪ್ಪ. ನೋಡಿ ಕಿತ್ತಿ ಹಾಕ್ಬಿಟ್ಟವಳೆ ಏನ ಇಲ್ಲ ಅದು ಕರೆಕ್ಟಾಗಿ ಕೂರಿಸಿಲ್ಲ. ಎಸ್ಸು ಆಗಿಲ್ಲ ಎಸ್ ಆಕ್ಚುಲಿ ಕರೆಕ್ಟ್ ಇದೆ ಅನ್ಸುತ್ತಲ್ವಾ? ರಾತ್ರಿ 10:10. ಬಿಗ್ ಬಾಸ್ ಸೀಸನ್ 12ರ ಮೊಟ್ಟ ಮೊದಲ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಅಭ್ಯರ್ಥಿ ರಘು ಪೂರ್ಣಗೊಳಿಸಲು ತೆಗೆದುಕೊಂಡ ಸಮಯ ಹೀಗಿದೆ: 35 ನಿಮಿಷ 27 ಸೆಕೆಂಡ್ಗಳು. ನಿಯಮಗಳ ಉಲ್ಲಂಘನೆಯಿಂದ ಪಡೆದ ಪೆನಾಲ್ಟಿ 30 ಸೆಕೆಂಡ್ಗಳು. ಒಟ್ಟು ಸಮಯ 35 ನಿಮಿಷ 57 ಸೆಕೆಂಡ್ಗಳು. ಅಭ್ಯರ್ಥಿ ರಿಷಾ ಈ ಸಮಯದ ಒಳಗೆ ಟಾಸ್ಕ್ ಪೂರ್ಣಗೊಳಿಸಲು ವಿಫಲರಾಗಿದ್ದಾರೆ. ಹಾಗಾಗಿ ರಘು ಈ ಟಾಸ್ಕ್ ಗೆದ್ದು ಬಿಗ್ ಬಾಸ್ ಸೀಸನ್ 12ರ ಪ್ರಪ್ರಥಮ ಕ್ಯಾಪ್ಟನ್ ಆಗಿದ್ದಾರೆ. ಅಭಿನಂದನೆಗಳು ರಘು. ರಘುಣ ಇಟ್ಕೋ, ನನ್ನ ಕಡೆ ಗಿಫ್ಟು. ರಘು, ನೀವಿನ್ನು ಕ್ಯಾಪ್ಟನ್ ರೂಮ್ ಪ್ರವೇಶಿಸಬಹುದು. ರಘು ಅವರನ್ನು ಬೆಂಬಲಿಸುವ ಸದಸ್ಯರು ಈ ಮನೆಯ ಪ್ರಥಮ ಕ್ಯಾಪ್ಟನ್ ಅನ್ನು ಸಂಭ್ರಮ ಸಡಗರದಿಂದ ಕ್ಯಾಪ್ಟನ್ ಕೋಣೆಯೊಳಗೆ ಬೀಳ್ಕೊಡಬೇಕು. ಶುಭವಾಗಲಿ. ಬನ್ನಿ ಬಾಸ್, ಬನ್ನಿ ಬಾಸ್, ಬನ್ನಿ ಬಾಸ್. ನಾಟಕವಾಡಿದ ಸ್ವಾರ್ಥಿ ಕ್ಯಾಪ್ಟನ್ಗೆ ಧಿಕ್ಕಾರ, ಧಿಕ್ಕಾರ. ರಘುವಣ್ಣನಿಗೆ, ರಘುವಣ್ಣನಿಗೆ. ಬಾ ರಘುವಣ ಚಚ್ ಬಿಸಾಕಲ್ಲಿ ಹುಲಿ ಸಿಂಹದ ಗುರುತು ನೀನು ಬಾಣ. ಸಿಂಹದ ತರ ಐತೆ ನೋಡಕ್ಕೆ. ನಮ್ಮ ಹುಡುಗರು ಬೆಳಿಬೇಕಷ್ಟೇ ರಘುವಣ ಅಲ್ವಾ? ಅದು ನೋಡ್ಕೊಂಡಿದ್ದೀನಿ, ಯಾರ್ಯಾರು ಸಪೋರ್ಟ್ ಮಾಡಿದಿರೋ ನೋಡ್ಕೊಂಡಿದ್ದೀನಿ. ಹೌದು ಮಾಡ್ತಾರೆ, ಡೋಂಟ್ ವರಿ. ಥ್ಯಾಂಕ್ ಯು ಬಿಗ್ ಬಾಸ್. ವೆಲ್ಕಮ್ ಟು ಮೈ ವರ್ಲ್ಡ್. ತೆಗೆಯೋಣ. ವೆಲ್ಕಮ್ ಟು ಯು ಮೈ ಹೌಸ್. ಯಾಕೆ ಏನು ಅದ್ಭುತವಾಗಿ ಆಡದೆ ಅಲ್ಲ ಪಾಪ ಅಲ್ಲಿ ಕಾಣಲ್ಲ. ಆಮೇಲೆ ಏನ್ ಗೊತ್ತಾ, ತೆವಳ್ಕೊಂಡು ಹೋಗ್ಬಾರ್ದು ಅಂದ್ರೆ ಬರೀ ತೆವಳ್ತಾನೆ ಇದೆಯಾ. ತೆವಳದ್ ಬಿಟ್ಟು ನಿಲ್ಲೇ ಇಲ್ಲ ನೀವು. ಅವರು ತೆವಳೇ ಇಲ್ಲ, ಎಲ್ಲೋ ಒಂದೆರಡು ಕಡೆ ತೆವಳಿದ್ರು. ಹೆಂಗ್ ಹೋಗ್ಲಿ ಬಗ್ಗೆ ಜೇಡರ ಬಲ್ಲೆ ಅದು ತೆವಳು ಬಾರ್ದು ಅಂತ ಅದಕ್ಕೆ ಹೇಳಿರೋದು. ರೈಟ್ ಕಾಲೇ ಅಮ್ಮ. ಅಯ್ಯೋ ಅಣ್ಣ, ನಾನಿನ್ನ ಅಭಿಮಾನಿ ಅಣ್ಣ. ಇನ್ನೊಂದು ದಿಮ್ಮದೆ ಏನು? ಥ್ಯಾಂಕ್ ಯು ಬಿಗ್ ಬಾಸ್. ಥ್ಯಾಂಕ್ ಯು ರಘು. ಇಡೀ ಕರ್ನಾಟಕಕ್ಕೆ ಯಾರಿಗೂ ಬೇಜಾರ ಮಾಡಲ್ಲ. ಈ ಕ್ಯಾಪ್ಟನ್ಸಿಯಲ್ಲಿ ನಾನು ಪ್ರೂವ್ ಮಾಡೇ ಮಾಡ್ತೀನಿ. ಜನರಿಗೂ ಕೂಡ ಈ ಸಪೋರ್ಟ್ ಮಾಡಿದ್ರಲ್ಲ, ನಾನು ರಾತ್ರಿ 10:15. 2 ತಲೆ ಹಾವು ಅಂತ ಬೀಗೋ ಯಾರಿಗೋ ಎಷ್ಟು ಈಸಿ ಕ್ಯಾಪ್ಟನ್ ಆಗ್ಬಿಟ್ರು ಒಂದು ತಿಂಗಳಿಂದ. ಯಪ್ಪ, ನನಗೇನು ಅಂದ್ಬಿಟ್ಟು ಹಿಂಗೂ ಬಿಟ್ರಿ. ಅಲ್ಲ ನಿಮ್ಗೆ ಅದೇ ಮಲ್ಲಮ್ಮವರು ಅಭಿಗೆ ನೀನ್ 2 ತಲೆ ಹಾವು ಅವ್ರಿಬ್ರು ಸ್ವಾರ್ಥದಿಂದ ಆಗಿದಾರಲ್ಲ, ಅವ್ರು ಬೇಡ ಅಂತೆಲ್ಲ ಅಂತ ಇದ್ರಿ. ಗೊತ್ತಾಗಲ್ಲ ಅಮ್ಮನ್ಗೆ. ಸೂರಜ್ ಒಂದು ತೋರಿಸ್ದೆ. ಸೂರಜ್ ಅಲ್ಲೊಂದು ಚಿಕ್ಕ ಹುಡುಗಿ ಕುಣಿತಾ ಇತ್ತಲ್ಲ, ಓ ತಕ ಸೂರಜ್ ಅಣ್ಣ ನಿಮ್ ಟೀಮ್ ಎಷ್ಟು ಸ್ವಾರ್ಥ ಇಲ್ಲ ಅಣ್ಣ ಅಂತ ಹತ್ಬಿಟ್ಟು ಈಗಾಗ್ಲೇ ಹೋಗಿದ್ರು. ಅವ್ರು ಏನ್ ಮಾಡಿದ್ರು ಗೊತ್ತಾ, ಹಗ್ಗ ಸಿಕ್ಕಿದ ತಕ್ಷಣ ಒಳಗಡೆ ಹೊರಟೋದ್ರು. ಒಳಗಡೆ ಆಟ ಒಳಗಡೆನೆ ಹುಡ್ಕೋದ್ರು. ನಿಮ್ಗೆ ಏನ್ ಗೊತ್ತಾ, ಆ ಗರಿ ಐತಿ ಗೊತ್ತಾ, ಏನು ಹಾಕಿದ್ರೆ ಕೆಳಸತ್ತೆ. ಆ ಸತ್ತೆಯಿಂದ ನೀನು ಆಚೆ ಹೋಗ್ತಾ ಇದ್ದೀನಿ ಅನ್ನೋ ತಕ್ಷಣ ನಾನು ಬೇರೆ ಕಡೆ ಹೋಗ್ತಾ ಇದ್ದೀನಿ ಅನ್ನೋ ಥರ ನೀನು ಇರ್ಬೇಕಾಗಿ. ರಿಷಾ ಅವ್ರು ಬಂದ್ರು ಗೊತ್ತಾ ತೊಗೊಂಡು. ರಿಷಾ ಅವ್ರಿಗೆ ನೀವು ಸೆಲ್ಫಿಶ್ ಹಂಗೆ ಹಿಂಗೆ ಅಂತಂದಿದ್ದಕ್ಕೆ ಅವ್ರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನಿಮ್ಮ ಟೀಮ್ ಅವ್ರು ಹಿಂಗೆ ಎತ್ಕೊಂಡ್ಬಿಟ್ಟಿದ್ರು ಅಂತ ಇವ್ರು ವಾಪಸ್ ರೈಸ್ ಆಗಿದ್ದು. ಫಸ್ಟ್ ಹೇಳಿದ್ದೀವೇ, ನೀವು ಸೆಲ್ಫಿಶ್ ನೀವು ತೊಗೊಂಡ್ಬಿಟ್ರಿ, ಅದು ಹೆಂಗೆ ತೊಗೊಂಡ್ಬಿಟ್ರಿ. ಇವರು ತೊಗೊಂಡಿದ್ದೆ ತಾನೆ. ದಾರದ ಉಂಡೆ ಇತ್ತು ಇಷ್ಟು ದಪ್ಪ, ಅದು ಒಳಗಡೆ ಇಟ್ಟಿದ್ದಾರೆ ಅಂದ್ಕೊಂಡೆ. ಆಮೇಲೆ ಫ್ಲ್ಯಾಶ್ ಆಯಿತು, ಅದು ಸೈಜ್ ಕರೆಕ್ಟ್ ಆಗಿದೆಯಲ್ವ ಅಂತ. ಆಮೇಲೆ ಬಂದು ಈ ಥರ ಅಡ್ಡದಲ್ಲಿ ಇಟ್ಟದ್ದು ಕನೆಕ್ಟ್ ಆಯಿತು. ಜಿ ಇನ್ನೂ ಬೇಗ ಮುಗ್ದೋಗಿರೋದು. ಮುಗೀತು. ಬಟ್ ಖುಷಿ ಆಯ್ತು ಕಣ, ರಿಯಲಿ ಹಿಂಗೆ ನೋಡಿ ಆ ಕ್ಯಾಪ್ಟನ್ ರೂಮ್ನ ದಿನ ನೋಡ್ಕೊಂಡು ಓಡಾಡ್ತಿದ್ವಿ, ಯಾರಾಗ್ತಾರೆ ಅಂತ. ಇನ್ಯಾರೋ ನಿನ್ನೆ ಮೊನ್ನೆ ಬಂದವನು ಎತ್ಕೊಂಡು ಹೋದ.
ಇವಳು ಏನು ಕಡಿಮೆ ಅಲ್ಲ, ಹರೀಶಾ ಇಬ್ರು ಆಗಿದ್ರೆ ಇಬ್ರಿಗೂ ಸಪೋರ್ಟ್ ಮಾಡ್ತಿರ್ಲಿ. ಬಟ್ ಇಲ್ಲಿ ಎಷ್ಟು ಸ್ವಾಭಿಮಾನ ಮರೆತುಬಿಟ್ಟು ಒಂದು 5 ನಿಮಿಷಕ್ಕೆ ಅವ್ರ ಜೊತೆ ಚೆನ್ನಾಗಿದ್ದು ಅವ್ರನ್ನ ಪ್ರಶ್ನೆ ಕೇಳೋ ಇದೇ ಇಲ್ಲ, ಇವ್ರಿಗೆ ಗಟ್ಸೇ ಇಲ್ಲ. ನನಗೇನೋ ಅದು ಜೊಳ್ಳೆ ಅನ್ಸುತ್ತೆ, ಗಟ್ಟಿ ಕಾಳಲ್ಲ ಅಲ್ವಾ? ಏನು ಸ್ಟ್ಯಾಂಡ್ ತೊಗೊತಾಳೆ, ಏನು ಆಟ ಆಡ್ತಿದ್ದಾಳೆ, ನನಗೆ ಅಂತೂ ಇಷ್ಟ ಆಗಲ್ಲಪ್ಪ. ರಾತ್ರಿ 11:15. ಬಟ್ ನೀನೇನು ಹೇಳ್ತಿದ್ಯಾ ಗೊತ್ತಾ, ಟೀಮಾಗಿ ಆಡ್ಬೋದಾಗಿತ್ತು ಅಂತ. ಅದನ್ನು ನಾವು ನಮ್ಮ ಟೀಮಲ್ಲೇ ಇದ್ಕೊಂಡು ನಾವು ಇವಾಗ ಏನು ಇಷ್ಟು ಜನ ಒಂದೇ ಟೀಮಲ್ಲಿ ಇದ್ವಿ ಅಂತ ಅನ್ಕೋ, ಅವಾಗ ನಾವು ಯೋಚನೆ ಮಾಡ್ತಿದ್ವೇನೋ. ಇವಾಗ ನಾನು ನೋಡ್ಕೊಂಡು ಬಂದಿರೋ ನಿನ್ನ ಪತ್ತನು ಆ್ಯಕ್ಚುಲಿ ಅಷ್ಟು ದಿನದಿಂದ ಆಡ್ಕೊಂಡು ಬಂದಿದ್ದೆ, ಆ ಥರದ್ದೆಲ್ಲ ನಾವು ನೋಡ್ತಿದ್ವಿ. ಅವರು ಈಗ ಬಂದಿರೋದ್ರಿಂದ ಅದೇನೂ ಇಲ್ಲ, ನಾನು ಫೀಲೇ ಆಗಿಲ್ಲ ಅನ್ಸುತ್ತೆ. ಹಂಗೆ ಮಾಡಿರ್ಬೋದೇನೋ ಅಂತ ಅನಿಸ್ತದೆ. ಇವಾಗ ಹೋಗ್ತಾ ನಮಗೆ ಗೊತ್ತಾಗುತ್ತೆ ಬಿಡು. ಅಂದರೆ ಇವಾಗ ಅವ್ರು ಇಲ್ಲಿ ಬಂದು ನಾನು 2 ವಾರ ಸೇಫ್ ಆಗಿಬಿಡ್ತೀನಿ ಹೆಂಗೆ ಬಿಟ್ಲಿ ಅಂತ ಅಂದ್ರೆ ಅದನ್ನೇ ನಾನು ಹೇಳ್ತಿರೋದು. ಅವ್ರು ಯಾವ ಪರ್ಸ್ಪೆಕ್ಟಿವಲ್ಲಿ ಬಂದಿರ್ತಾರೆ ಗೊತ್ತಿಲ್ವಲ್ಲ. ನಾವು ಒಂದೊಂದು ವೀಕ್ ಸೇಫ್ ಆದರೆ ಸಾಕಪ್ಪ ಅನ್ನೋ ಥರ ಮೈಂಡ್ಸೆಟ್ಟಲ್ಲೇ ಬಂದಿರ್ಬೋದು ಅವರು. ಸರಿ ಆಯ್ತು. ಎಲ್ಲ ನೀನು ಫಸ್ಟ್ ವೀಕ್ ಬಂದಿದ್ಯಾ, ನಾವೆಲ್ಲ ಗೇಮ್ ಆಡಿದ್ದೀವಿ, ಒಂದು ದಿನ ಫುಲ್ ಗೇಮ್ ಆಡಿದ್ದೀವಿ. ನೆಕ್ಸ್ಟ್ ಡೇ ನೀನು ಕರೆದುಬಿಟ್ಟು ನೀನು ಡೈರೆಕ್ಟಾಗಿ ಹೋಗ್ಬೋದು ಕಂಟೆಂಡರ್ ಆಗಿ, ನೀನು ಟೀಮ್ನ ಹೊರಗಡೆ ಇಡ್ತೀಯ ಅಂದಾಗ ನಿನಗೇನೂ ಕನೆಕ್ಷನ್ ಇರಲ್ಲ, ನಾವು ಯಾರೂ ನಿನಗೆ ಪರಿಚಯನೇ ಇರಲ್ಲ, ನಾವು ಜಸ್ಟ್ ನೀನು ಕಂಟೆಸ್ಟೆಂಟ್ಸ್. ಅವಾಗ ನೀನು ತೊಗೊಂತೀಯ. ನಾನು ಹೇಳ್ತಿರೋದು ನನ್ನ ಜೊತೆಗಿರೋರ ಬಗ್ಗೆ ನಾನಲ್ಲ, ನನ್ನ ಫ್ರೆಂಡ್ ಅಲ್ವಾ, ಅದಲ್ಲ ನನ್ನ ಟೀಮ್ ಅಂದಮೇಲೆ ನನ್ನ ಟೀಮೇ ಅಲ್ವಾ. ಆಯಿತು ಬಿಡಪ್ಪ, ನೀನು ಗೊಬ್ಸೋಕ್ಕಾಗಲ್ಲ. ಒಂಥರ ಯೂಸ್ಲೆಸ್ ಫೆಲೋ ಅಥವಾ ಅವನು ಏನೋ ಒಂಥರ ಕೇರ್ಲೆಸ್ ಒಂಥರ ಇದು ಅಂತ ಅವ್ರು ಹೇಳಿದರು. ಈಗ ನನಗೆ ನಿಮ್ಮ ಪರ್ಸ್ಪೆಕ್ಟಿವಿಂದ ಒಂದು ಅರ್ಥ ಸಿಕ್ತು, ಅವ್ರ ಪರ್ಸ್ಪೆಕ್ಟಿವಿಂದ ಒಂದು ಸಿಕ್ತು, ಇವ್ರ ಪರ್ಸ್ಪೆಕ್ಟಿವಿಂದ ಒಂದು ಸಿಕ್ತು. ನನಗೆ ಯಾರಾದರೂ ಕ್ಲಾರಿಟಿ ಕೊಡಿ ಅದೇನು ಅಂತ. ಹೌದು ಇದು ವಲ್ಗರ್ರೇ ಅಂತ ಆದರೆ ಯಾರೂ ಬರೋದು ಬೇಡ, ನಾನು ನಿಂತ್ಕೋತೀನಿ. ಅದ್ರದ್ದು ಎಕ್ಸಾಕ್ಟ್ ಅರ್ಥ ಇಲ್ಲಿ ಬಹುಶಃ ಯಾರಿಗೂ ಗೊತ್ತಿಲ್ಲ, ಅದನ್ನ ಕೇಳ್ಕೊಂಡು ಹೋಗೋಕ್ಕೂ ಆಗಲ್ಲ ಈಗ. ಬಟ್ ನಾನು ಇಷ್ಟು ಹೇಳ್ತೀನಿ, ಅದು ಒಳ್ಳೆ ಪದ ಅಂತೂ ಅಲ್ಲ. ಮಧ್ಯರಾತ್ರಿ 12:15. ಆಯ್ತು ಹೋಗು. ಜಾನು ಹೋಗ್ಬೇಕಾದ್ರೆ ಬಿ ಪ್ರಿಪೇರ್ಡ್ ಅಷ್ಟೇ, ಸರಿನಾ? ರಿಷಾ ಇಟ್ಸ್ ಓಕೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಇಲ್ಲಿ ಕೇಳಿಸ್ಕೊ, ನಿಂಗೆ ಏನೋ ಒಂದು ಗೇಮ್ ಓದ್ತಾರಲ್ಲ ಅದನ್ನ ಕೇಳೋಣ ಅಲ್ಲ, ಕೇಳೋದಲ್ಲ, ನೀನು ಬೇಕಾದ್ರೆ ನೀನೇ ನಿಂತ್ಕೊಂಡು ಎಕ್ಸ್ಪ್ಲೇನ್ ಹೆಂಗೆ ಅರ್ಥ ಆಯಿತು ನಮ್ಮ ಭಾಷೆಲಿ, ಬಿಕಾಸ್ ಅಲ್ಲಿ ಸ್ವಲ್ಪ ಬುಕ್ಕಿಶ್ ಆಗಿರುತ್ತಲ್ಲ, ಅದನ್ನ ನಿಂಗೆ ಹೆಂಗೆ ಅರ್ಥ, ಇಲ್ಲಿ ಹೋಗ್ಬೇಕು ಹಿಂಗೆ ಮಾಡ್ಬೇಕು ಹಾಗೆ ಮಾತಾಡೋದು. ಒಂದು ಅರ್ಥ ಆಗಲ್ಲ, ನೀನು ಫುಲ್ ಅರ್ಥ ಮಾಡ್ಕೊಂಡು ನಂಗೆ ಅರ್ಥ ಆಯಿತು ಅಂತ ಬಿಗ್ ಬಾಸ್ ಡೌಟ್ ಏನಾರು ಇದೆಯಾ ಅಂತ ಕೇಳಿದಾಗ ಇಲ್ಲ ಗೊತ್ತಿದೆ ಅಂದ್ರಲ್ವಾ, ನೀನು ಏನು ಅರ್ಥ ಮಾಡ್ಕೊಂಡಿದ್ದೆ? ನಾನು ಇದೇ ಗೇಮ್ ಅಂದ್ಕೊಂಡೆ, ಇಷ್ಟೇ ಅಂದ್ಕೊಂಡೆ. ಓಕೆ ಹುಡುಕ್ಬೇಕು, ಎಲ್ಲೆಲ್ಲೋ ಇಟ್ಟಿರ್ತಾರೆ, ಹುಡುಕ್ಬಿಟ್ಟು ಯಾವ್ದ್ಯಾವ್ದೋ ಸೈಜಲ್ಲಿ ಇರುತ್ತೆ, ಆ ಸೈಜ್ನ ಅಲ್ಲಿ ತಂದಿಡಬೇಕು ಅನ್ನೋದು. ನಂಗೆ ಆ ಬೋರ್ಡೆ ಹುಡುಕ್ತಾ ಇದ್ದೀನಿ, ಅಷ್ಟು ಅಲ್ಲೇ ಕೋಪ ಬಂದ್ಬಿಡ್ತು ಗೊತ್ತಾ, ಅಲ್ಲಿ ಹೋಗ್ತಾ ಇದ್ದೀನಿ, ಇಲ್ಲಿ ಹೋಗ್ತಾ ಇದ್ದೀನಿ, ಎಲ್ಲ ಹುಡುಕ್ಲೇ ಇಲ್ವಲ್ಲ, ಅದೇ ನೀನು ಮಾಡಿದ್ದು. ಬಟ್ ನೆಕ್ಸ್ಟ್ ಟೈಮ್ ನೀನು ಗೇಮ್ ಆಡಕ್ಕೆ ಹೋಗ್ಬೇಕಾ ಥಿಂಕ್, ಎಲ್ಲ ಥರನೂ ಥಿಂಕ್ ಮಾಡ, ಅಷ್ಟೇ ಬ್ಲ್ಯಾಂಕ್ ಆಗಕ್ಕೆ ಹೋಗ್ಬೇಡ. ಬಿಟ್ಟು ಬೇಜಾರಾಗ್ತದೆ. ಅದು ಇಟ್ಸ್ ಓಕೆ, ನಂಗೆ 1 ವಾರಕ್ಕೇನೆ ಆಸೆ ಇಲ್ಲ, ಅಲ್ಲಿ ಪರವಾಗಿಲ್ಲ. ಬಂದಿದ್ದು 3 ದಿನಕ್ಕೆ ಅಲ್ಲಿ ಹೋಗ್ಬೇಕು ಅನ್ನೋ ಆಸೆ ನಂಗೆ ಯಾವ ಇರಲಿಲ್ಲ, ಅದೇನು ಬೇಜಾರಿಲ್ಲ ನನಗೆ. ಮಧ್ಯರಾತ್ರಿ 12:30. ಹಿಮಾಲಯ ಆದ್ಮೇಲೆ ಮೌಂಟೇನ್ ಇರಬೇಕು, ಬಿಗ್ ಬಾಸ್ ಮನೆ ಇವಾಗ ಎಲ್ಲರೂ ತುರ್ತು ಸಭೆ ಕರೆದಿದ್ದಾರೆ. ಅಲ್ಲ ಲೈಟ್ ಆಫ್ ಮಾಡಿದ್ಮೇಲೆ ಅವರೆಂತ ಕ್ಯಾಪ್ಟನ್ ಮುಗೀತಲ್ಲ, ಬೆಳಗ್ಗೆ ಲೈಟ್ ಆನ್ ಮಾಡಿದ್ಮೇಲೆ ಕ್ಯಾಪ್ಟನ್ ಅಲ್ವಾ? ಅದನ್ನೇ ಅಲ್ಲಿ ಹೇಳಿ ನಾನು ಕೂತಿರ್ತೇನೆ. ಬೇಗ ಕರಿ, ಕ್ಯಾಪ್ಟನ್ಸ್ ಕರೀತಾವ್ರ ಅಂತ ಹೇಳು. ಕ್ಯಾಪ್ಟನ್ ನೀನು ಕ್ಯಾಪ್ಟನ್ ಕರೀತಾವ್ರ ಅಂತ ಹೇಳ್ದ, ಕ್ಯಾಪ್ಟನ್ಸ್ ಕರೀತಾವ್ರ ಅಂತ ಹೇಳ್ದ. ಕ್ಯಾಪ್ಟನ್ಸ್ ಅಂತ ಹೇಳು ಬರ್ತಾರೆ. ಸಾಂಗ್ ಆಡು. ಲೈಟ್ ಆಫ್ ಲೈಟ್ ಆನ್ ಎಲ್ಲ ಇಲ್ಲ. ಬಿಗ್ ಬಾಸ್ 24 hours ಲೈವಲ್ಲಿ ಹೋಗ್ತಾ ಇದೆ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ. ಓಕೆ, ಇದು ನಾಳೆ ಬೆಳಗ್ಗೆ ಲೈಟ್ ಆನ್ ಆದಮೇಲಿಂದ ಆಗೋ ಒಂದು ರೂಲ್ ಬಿಗ್ ಬಾಸಲ್ಲಿ. ಕುಕ್ಕಿಂಗಲ್ಲಿ ರಕ್ಷಿತಾ, ಸ್ಪಂದನ, ಜಾನ್ವಿ, ರಿಷಿಕಾ, ರಿಷಾ, ಗಿಲ್ಲಿ ಮತ್ತು ಧನುಷ್. ಬರೀ ಕುಕಿಂಗ್ ಇಷ್ಟ ಕ್ಯಾಪ್ಟನ್ ಬೇಕು. ಸೊ ಯಾಕೆಂದರೆ ಇಲ್ಲಿ 3 ಜನ ಕುಕ್ಕಿಂಗ್ ಬೇಕಾಗತ್ತೆ, ಕಟ್ಟಿಂಗು ಅದು ಇದು ಎಲ್ಲ, ಆ್ಯಂಡ್ ಟೇಬಲ್ ಕ್ಲೀನಿಂಗು, ಪಾತ್ರೆ ಎಲ್ಲ ಸೇರಿ 7 ಪೀಪಲ್. ಸೊ ಇದನ್ನು ರಕ್ಷಿತಾ ಡಿಸೈಡ್ ಮಾಡ್ತಾಳೆ, ನೀನು ಡಿಸೈಡ್ ಮಾಡ್ತೀಯ. ಇದು ಕುಕ್ಕಿಂಗ್ ಟೀಮ್.
ಸೊ ನೀವು ಹೆಂಗೆ ಡಿವೈಡ್ ಮಾಡ್ತೀಯೋ ನೀನು ಮಾಡಬೇಕು, ನಿನ್ನ ರೆಸ್ಪಾನ್ಸಿಬಿಲಿಟಿ. ಇಲ್ಲ ನಾವು ಡಿಸೈಡ್ ಮಾಡ್ತೀವಿ. ಕ್ಲೀನಿಂಗಲ್ಲಿ ಧ್ರುವಂತ್ ನೀವು ಲೀಡ್ ಮಾಡ್ತೀರಾ, ಸುದಿ, ಮಾಲು, ಚಂದ್ರಣ್ಣ, ಅಭಿಷೇಕ್ ಆ್ಯಂಡ್ ಕಾವ್ಯ. ಓಕೆ. ಆ್ಯಂಡ್ ಬಾತ್ರೂಮಲ್ಲಿ ಸೂರಜ್ ಆ್ಯಂಡ್ ಅಶ್ವಿನಿ. ಬಾತ್ರೂಮ್ ಮೇಲ್ ನೀವು ನೋಡ್ಕೊತೀರಾ, ಫೀಮೇಲ್ ಅಶ್ವಿನಿ ಅವ್ರು ನೋಡ್ಕೊತಾರೆ. ಆಮೇಲೆ ಅದೇನೇನಿದೆಯೋ ಅದೆಲ್ಲ ಕ್ಲೀನಿಂಗ್ ಎಲ್ಲ ಇರುತ್ತೆ. ಸೊ ಎಂಡ್ ಆಫ್ ದ ಡೇ ನೀವು ನನಗೆ ಬಂದು ತೋರಿಸ್ಬೇಕು. ನಾನು ಬಂದು ನೋಡ್ತೀನಿ, ಚೆಕ್ ಮಾಡ್ತೀನಿ. ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ನಾನು ಯಾರನ್ನೂ ಕ್ವಶನ್ ಮಾಡಲ್ಲ, ನಿಮ್ಮನ್ನು ಕ್ವಶನ್ ಮಾಡ್ತೀನಿ. ಪನಿಷ್ ಮಾಡಿದ್ರೆ ನಿಮಗೆ ಫಸ್ಟ್ ಮಾಡ್ತೀನಿ, ದೆನ್ ನೆಕ್ಸ್ಟ್ ಟೀಮ್ಗೆ ಪನಿಷ್ ಮಾಡ್ತೀನಿ. ಹೇಳಿ. ವೈಸ್ ಕ್ಯಾಪ್ಟನ್ ಆಗಿ ನಾನು ಜಾಯ್ನ್ ಆಗ್ಬೋದಾ? ಇಲ್ಲ ಕ್ಯಾಪ್ಟನ್, ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಬೆಡ್ರೂಮಲ್ಲಿ ಇನ್ನೊಂದು ದಿಮ್ ಖಾಲಿ ಇದೆ, ಶೇರ್ ಮಾಡ್ಬೋದಾ ಅಂತ. ಡಿಸ್ಪಸ್. ಗುಡ್ ನೈಟ್. ಮಧ್ಯರಾತ್ರಿ 12:40. ನೀವೇನಾದ್ರು ಕೆಲಸ ಮಾಡೋದನ್ನ ನೋಡಿದ್ರೆ ಸುಮ್ಮನೆ ಇರಲ್ಲ, ನಿಮ್ಮ ಹೆಸರಿಲ್ಲ ಯಾವುದ್ರಲ್ಲೂ. ನೀವು ನನಗೆ ಬಂದು ನಾನು ಏನಾದ್ರು ಹೇಳಿದ್ರೆ ಅದು ನೀವು ಮಾಡಿ. ಅಡುಗೆ ಮನೆಗೆ ಹೋಗಂಗಿಲ್ಲ, ಕಸ ಗುಡ್ಸಂಗಿಲ್ಲ, ಕ್ಲೀನ್ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. ಚೇರ್ ಮೇಲೆ ಕುತ್ಕೊಂಡು ನೋಡ್ಬೇಕಷ್ಟೇ. ಅರ್ಥ ಆಯ್ತಾ? ಒಂದು ನಂಬ್ತೀನಿ, ನೀವೀಗ ಏನೇ ಡಿಸಿಷನ್ ತೊಗೊಂಡಿದ್ರು ನೀವು ಒಬ್ಬರೇ ತೊಗೊಂಡಿದ್ರೆ ನಾನು ಒಬ್ಬನೇ ತಗೊಂಡಿದ್ದೀನಿ, ಯಾರು ಇಲ್ಲ ಇಲ್ಲ ಇಲ್ಲ. ಟ್ರಸ್ಟ್ ಮೀ, ದಿಸ್ ಇಸ್ ಮೈ ಓನ್ ಡೆಸಿಷನ್. ನಂಗೆ ಒಬ್ಬರೇ ತಗೊಂಡಿದ್ದಾರೆ ಅಂತ ಅನಿಸ್ತಾ ಇಲ್ಲ. ಧ್ರುವನ್ನ ಕರೆಸಿ ಧ್ರುವ್ ಜೊತೆ 1-2 ಅವರ್ ಡಿಸ್ಕಷನ್ ಮಾಡಿ ಆಮೇಲೆ ತಗೊಂಡಿರೋ ನಿರ್ಧಾರ ಇದು. ಯಾಕೆ ರಕ್ಷಿತನ್ನೇ ಲೀಡರ್ ಮಾಡಿದ್ರು ಅಂತ ನಮಗೆ ಗೊತ್ತಿಲ್ವಾ ಜಾನ್ವಿ? ಅಲ್ಲೇ ಗೊತ್ತಾಯ್ತು ರಕ್ಷಿತನ್ ಯಾವಾಗ ಲೀಡರ್ ಮಾಡಿದ್ರು. ಇದೇನ್ ಗೊತ್ತಾ, ಯಾರ್ಯಾರಿಗೆ ಏನ್ ಫೇವರಿಸಮ್ ಮಾಡ್ಬೇಕು ಕ್ಲೀನ್ ಆಗಿ ಕೂರಿಸ್ಕೊಂಡು ಒಂದ್ ಅರ್ಧ ಮುಕ್ಕಾಲು ಗಂಟೆ ಧ್ರುವ್ ಜೊತೆ ಮಾತಾಡಿದ್ರು, ಡಿಸ್ಕಸ್ ಮಾಡಿದ್ರು. ಇದೆಲ್ಲ ಏನ್ ಗೊತ್ತಾ, ತಪ್ಪುಗಳಾಗ್ಲಿ ಬಿಡೋಣ. ಸುದೀಪ್ ಸರ್ ಕೇಳ್ತಾರೆ ಕ್ಯಾಪ್ಟನ್ಸಿ ಅವ್ರು ಫೇರ್ ಆಗಿ ನಿಭಾಯಿಸಿದ್ರ ಅಂತ, ಅವಾಗ ಹೇಳೋಕೆ ಸಿಗುತ್ತೆ. ಈಗ ಯಾರು ಏನು ಮಾತಾಡ್ಬಿಡಿ. ಮಧ್ಯರಾತ್ರಿ 12:45. ಬಂದಾಗ ಸೂರಜ್ನ ಟಾರ್ಗೆಟ್ ಮಾಡ್ತಾ ಇದಾರಲ್ಲ. ಯಾವುದೇ ಇದಕ್ಕೆ ಮತ್ತೆ ಏನು ಸೂರಜ್ ಡೈರೆಕ್ಟ್ ಆಗಿ ಮಾತಾಡಿದ್ದಾರೆ. ನೋಡು, ಇದು ಹೆಂಗಾಗೋಯ್ತು ಅಂದರೆ ಒಂದು ಟಾಸ್ಕ್ನ ಜಡ್ಜ್ ಮಾಡಿ ಕಳಪೆ ಪಟ್ಟ ಕೊಟ್ಟಂಗೆ ಇದು. ಈಗ ಲಾಸ್ಟಲ್ಲಿ ವಾಶ್ರೂಮ್ ಕ್ಲೀನಿಂಗು ಇವರು ಅಂತ ಸೆಲೆಕ್ಟ್ ಮಾಡಿದ್ರು ಅಂದರೆ ನಾನು ಅಷ್ಟು ಕಷ್ಟಪಟ್ಟು 2 ದಿನ ಹೊಡೆದಾಡಿದ್ದೀನಿ. ಈಗ ಲಾಸ್ಟಲ್ಲಿ ಯಾರೋ ಬಂದ್ಬಿಟ್ಟು ಬಾತ್ರೂಮ್ ಕ್ಲೀನಿಂಗ್ ಆಗ್ತೀನಿ ಅಂದರೆ ಹೆಂಗೆ ಕಾಣಿಸ್ತೀನಿ ನಾನು? ಈಗ ನಂಗೆ ಅಡುಗೆ ಮಾಡೋಕೆ ಬರ್ತೀನಿ, ನಾ ಶೆಫು, ನಂಗೆ ಕೆಲಸ ಗೊತ್ತು. ಕಿಚನ್ ಡಿಪಾರ್ಟ್ಮೆಂಟ್ಗೆ ಹಾಕ್ಬೋದಿತ್ತಲ್ಲ. ನನ್ನ ಟಾಸ್ಕ್ಗಳು ಚೆನ್ನಾಗೇ ಆಡ್ಕೊಂಡು ಬಂದೆ ತಾನೆ. ಆಮೇಲೆ 3rd ವೀಕ್ಗೂ ನಾನು ಕಾಂಪಿಟೇಷನಲ್ಲಿ ಇದ್ದೀನಿ, ಬಟ್ ಬೇರೆಯವ್ರು ಆಗ್ಬೋದು. ಯಾಕೆ ಬಿಟ್ಕೊಡ್ತೀರಾ? ಆಗಿ ಒಂದು ಕೆಲಸ ಮಾಡೋಣ, ಇದೊಂದು 12-13 ವಾರದ ನೀನೇ ಆಗ್ಬಿಡ್ತಾಗ ಫುಲ್ಲು. ಏನು ಮಾಡೋ ಗೊತ್ತಾ, ಸೊಂಟ ಕಟ್ಕೊಬಿಡು, ಬೆಲ್ಟದು ಇದೈತಲ್ಲ ಇಲ್ಲಿ ಕಟ್ಕೊಬಿಡು ಇಲ್ಲಿಗೆ. ನಾಳೆಯಿಂದ ಹರಿಸ್ತಾರಲ್ಲಪ್ಪ, ಹೆಂಗೋ ಡೌ ಮಾಡ್ಕೊಂಡು 1 ತಿಂಗಳು ಗುಡುಕ್ಸಿದ್ದೆ ಹೆಂಗೋ. ಏನು ಮಾಡಿದ್ದೀನಿ ಏನು ಮಾಡಿದ್ದೆ. 1 ತಿಂಗಳಿಂದ ತಿನ್ಕೊಂಡು ತಿರುಗಿದ್ದಾರೆ ಹೊರತು ಒಂದೇನು ಕೆಲಸ ಮಾಡಿಲ್ಲ. ಈಗ ನಾಳೆ ಸರಿ ಪರ್ಕೆಟ್ಕೊಂಡು ಓಡಾಡಿದ್ದೆ ರಾಶಿ ಮುಂದೆ. ಏನು ಹಂಗಿದೆ ಅದು ಬಾತ್ರೂಮ್. ಆಮೇಲೆ ಕೆಲವರೆಲ್ಲ ಏನು ಗೊತ್ತಾ, ಕೆಲವರೆಲ್ಲ ಏನು ಅನ್ಕೊಂಡಿರೋದು ಗೊತ್ತಾ, ಐ ಆಮ್ ರೆಡಿ ಟು ಡೂ ಎನಿಥಿಂಗ್. ಏನು ಮಾಡ್ತಾರೆ ಬಿಗ್ ಬಾಸ್ ಅಲ್ಲಿ? ಬಾತ್ರೂಮ್ ತೋರಿಸ್ತಾರೆ, ಅಡುಗೆ ಅಂತೂ ಖುಷಿಯಾಗಿ ಮಾಡ್ತಾರೆ. ಇಟ್ಕೊಳ್ಳಿ ಗ್ರಜ್ಜ, ಹಿಡ್ಕೊಳ್ಳಿ, ಏನಾದ್ರು ಹಿಡ್ಕೊಳ್ಳಿ, ನಮ್ಗೇನು. ನಾನು 1 ವಾರ ನಾಳೆ ಮಲ್ಕೊಂಡ್ಬಿಡ್ತೀನಿ, ಹುಷಾರಿರಲ್ಲ ನಂಗೆ ನಾಳೆಯಿಂದ. ಆಯ್ತಾ? ನಾನು ಲಾಕುವ, ನೀವು ಯಾಕೆ ಲಾಕು? ನಾನು ನನಗೆ ಇಬ್ಬರು ಹೇಳಿರೋದು, ನಮ್ಗೆ ಒಬ್ಬನ ಕೈಯಲ್ಲಿ ಆಗಲ್ಲ, ನನಗೆ ಹೆಲ್ಪರ್ ಬೇಕು ಅಂತ ನೀವು ಬನ್ನಿ. ನಾವೀಗ ವ್ಯಾಕ್ಯೂಮ್ ಕ್ಲೀನರ್ ಕೇಳಿದ್ದೀವಿ ಕ್ಯಾಪ್ಟನ್. ಜ್ವರ ಬರಂಗೆ ಆಗ್ತಿದೆಯಾ? ಮಂಕಿ ಕ್ಯಾಪ್ ಹಾಕಿದ್ದೀರಾ? ಹೌದು, ಜ್ವರ ಬಂದಿದೆ. ನಾಳೆಯಿಂದ ನಂಗೆ ಹುಷಾರಿರಲ್ಲ. ಹೋಗೋದೇ ಬೇಡ. ನನಗೂ ಯಾಕೋ ಲೈಟ್ ಆಗಿ ಗಂಟೆ ಪಾದೆ ತೊಳೆಯೋಕ್ಕಾಗಲ್ಲ, ಗ್ಲೌಸ್ ಬೇಕು, ಪಾದೆ ತೊಳಿಬೇಕು. ನಾವು ಹೆಂಗ್ ತೊಳ್ದು ಅಷ್ಟು ತೊಳಿವಾಗ 3 ದಿನ ಕಂಟಿನ್ಯೂಸ್ ಆಗಿ ಗ್ಲೌಸ್ ಕೊಡಲ್ಲ ಬಿಡಿ, ಗ್ಲೌಸ್ ಕೊಡಲ್ಲ. ನಾನೇ ಬೇಡ್ಕೊಂಡು ಪಾತ್ರೆಗೆ ಕೊಟ್ಟಿಲ್ಲ. ತೊಳಿಲ್ಲ ಅಂದ್ರೆ ಅವ್ರಿಬ್ಬರನ್ನ ಔಟ್ ಮಾಡಿ ಇನ್ನಿಬ್ಬರನ್ನ ಹಾಕ್ತೀನಿ, ಅವ್ರಿಬ್ಬರನ್ನ ಇಲ್ಲ ಹಾಕ್ತೀನಂತೆ. ಮಧ್ಯರಾತ್ರಿ 1:55. ಕುಮಾರಿ, ರಚಿತಾ ಅವರೇ ಬನ್ನಿ. ನೋಡಿ ಮೇಡಮ್, ನೀವೆಲ್ಲರ ಸಮ್ಮುಖದಲ್ಲಿ ನಾವು ಹೇಳಿದ್ದು ಅದೇನು ದೊಡ್ಡ ಮಾತಲ್ಲ. ಹಂಗೂ ನಿಮ್ಮ ಮನಸ್ಸಿಗೆ ಘಾಸಿ ಆಗಿದ್ರೆ ನಮ್ಮನ್ನು ಕ್ಷಮಿಸಿಬಿಡಿ. ಸಾಕ್ಷಿಗೆ ನೀವು 3 ಇದ್ದೀರಿ. ರಕ್ಷಿತಾ ಅವರೇ, ನೀವು ನಿಮ್ಮ ಸ್ವಂತ ನಿರ್ಧಾರದ ಮೇಲೆ ಅರ್ಥ ತಿಳ್ಕೊಂಬಂದು ಕೇಳಿ. ಯಾರು ಕೊಟ್ಟಿದ್ದ ವಿಷಯಕ್ಕೆ ತಲೆ ಕೆಡಿಸ್ಕೋಬೇಡಿ. ಸಡೆ ಎಂದರೆ ಕನ್ನಡ ನಿಘಂಟಲ್ಲಿ ಒಂದು ಚೈಲ್ಡು ಅಂತ ಅರ್ಥ ಅಷ್ಟೇ, ಚಿಕ್ಕ ಹುಡುಗಿ ಎಂದು ಅರ್ಥ. ಯಾಕಂದರೆ ನಿಮ್ಮ ಅಣ್ಣನವ್ರಿಗೂ ಕನ್ನಡ ಬೆಂಗಳೂರಿಗೆ ಬರಲ್ಲ, ನೀವು ಪಾಪ ಗೊತ್ತೇ ಇಲ್ಲ.
ಹಾಗಾಗಿ ನಿಮ್ಮ ಮನಸ್ಸಿಗೆ ಘಾಸಿ ಉಂಟಾಗಿದ್ದಲ್ಲಿ ನಾವು ನೋಡಿ ಎಲ್ಲರ ಹಿರಿಯರ ಸಮ್ಮುಖದಲ್ಲಿ ಕ್ಷಮೆ ಕೇಳ್ತಾ ಇದ್ದೀವಿ. ನಿಮ್ಮ ಅಣ್ಣನವ್ರಿಗೂ ವಿಷಯ ತಲುಪಿಸ್ಬಿಡಿ. ಓವರ್ ಆ್ಯಕ್ಟಿಂಗ್ ಮಾಡಬಾರ್ದಂತೆ, 10 ರೂಪಾಯಿಗೆ 10 ರೂಪಾಯಿ ಆ್ಯಕ್ಟಿಂಗ್ ಮಾಡಬೇಕು, 80 ರೂಪಾಯಿ ಮಾಡಬಾರ್ದಂತೆ ಅಂತ ಹೇಳ್ಬಿಡಿ. ಓಕೆ, ಸರಿ, ನಿಮಗೆ ಮನಸ್ಸಿಗೆ ಸಮಾಧಾನ ಆಯ್ತೆ? ಜಾನ್ವಿ ಅವರೇ ಸಾಕ್ಷಿಗಿದ್ದೀರಾ ಅಂದರೆ ನಾನು ಹೇಳಿದ್ದೆ ನೀವು ರಕ್ಷಿತ್ ಅವರೇ ಓಕೆ ಅಲ್ಲ? ಒಳ್ಳೇದಾಯ್ತು. ಓಕೆ ಅಲ್ವೇ ಮೇಡಮ್? ನಾಳೆಯಿಂದ ಕೆಲಸ. ತಡರಾತ್ರಿ 3:10. ಕ್ಯಾಪ್ಟನಲ್ಲಿ ಏನು ಬೇಕೋ ತಿನ್ಬೋದಾ, ಏನು ಬೇಕೋ ಕುಡಿಬೋದಾ? ಏನು ಇಷ್ಟೊತ್ತಲ್ಲಿ ಏನಿರುತ್ತೆ ಕೆಲಸ ಆಗತ್ತೆ. ಫ್ರಿಜ್ ತೆಗೆದ್ಬಿಟ್ಟು ಹೋದ ಇರಿ ನೋಡೋಣ ಇರಿ ಏನು ಮಾಡ್ತಾನೆ ಅಂತ. ಇಲ್ಲಿ ಒಂದು ಕ್ಯಾಪ್ಟನ್ ಅಯ್ಯೋ ಕಿಚನಾಗ ಬಂದು ಫುಲ್ ಗಪ್ ಮಾಡ್ತಾವನೆ. ಮೊಟ್ಟೆ ಎತ್ಕೊಂಡ ಬಟ್ಲೆ ಅಯ್ಯಯ್ಯೋ ಬಟ್ಲೆನ ಹಾಕೊಳ್ತಾನೆ. ಅಷ್ಟು ಹೊಟ್ಟೆ ಹಸು ಬರುತ್ತಾ ಮಧ್ಯರಾತ್ರಿ? ಬೇಡ ಸುಮ್ಮನೆ ರಸಗುಲ್ಲ ತಿಂತಾ ಇದ್ದಾನೆ. ಕೂತ್ಕೋ ನೋಡಿ ಕೂತ್ಕೋ. ಸ್ವಲ್ಪ ಜನ ನಿಮ್ಮ ಟೀಮಲ್ಲಿ ಇದ್ದಾರೆ. ಸ್ವಲ್ಪ ಜನ ಮೇ ಬಿ ನಿಮ್ಮ ಅಗೇನ್ಸ್ಟ್ ಇರ್ಬೋದು. ಇವತ್ತೇ ಸ್ವಲ್ಪ ಜನ ನಿಮ್ಮ ಅಗೇನ್ಸ್ಟ್ ಇದ್ದರೆ ಅದೇ ನಿಮಗೆ ಪ್ರಾಬ್ಲಮ್ ಆಗ್ಬೋದು, ಮತ್ತು ನಮಗೆ ಎಲ್ಲರಿಗೆ ಪ್ರಾಬ್ಲಮ್ ಆಗ್ಬೋದು. ಇವತ್ತೇ ಸೂರಜ್ ಅಣ್ಣ ಎಲ್ಲವೂ ಅಲ್ಲಿ ನನಗೆ ನನಗೆ ಅನಿಸುತ್ತೆ ಲೈಕ್ ಅವರು ಸ್ವಲ್ಪ ಮ್ಯಾನ್ಯುಪ್ಯುಲೇಟ್ ಆಗ್ಬೋದು ಅಂತ. ಎಲ್ಲಿ? ಅಲ್ಲಿ. ಓಕೆ, ಸೊ ಅಲ್ಲಿ ಯಾರು ಇದ್ದಾರೆ? ಅಶ್ವಿನಿ ಮ್ಯಾಮ್, ಜಾನ್ವಿ ಮ್ಯಾಮ್, ಸೂರಜ್ ಅವರು ಎಲ್ಲ ಇದ್ದಾರೆ. ಸೊ ನಾನು ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಸೂರಜ್ ಅವರು ಇದ್ದಾರಲ್ವಾ, ಫ್ರಮ್ ದಿ ಸ್ಟಾರ್ಟಿಂಗ್ ಡೇ ಅವರಿಗೆ ಕಿಚನ್ದು ಕೆಲಸ ತುಂಬ ಇಷ್ಟ. ಅಂದರೆ ಅವರು ತುಂಬ ಫಾಸ್ಟ್ ಕಟ್ಟಿಂಗ್ ಹೀಗ ಎಲ್ಲ ಮಾಡ್ತಾ ಇದ್ರು ಅವರು. ನನಗೆ ಅನಿಸುತ್ತೆ ಸೂರಜ್ಗೆ ನೀವು ಕಿಚನ್ ಕೊಟ್ಟಿದ್ರೆ, ಅಶ್ವಿನಿ ಮ್ಯಾಮ್ದು ನನಗೆ ಗೊತ್ತಿಲ್ಲ, ಅಶ್ವಿನಿ ಮ್ಯಾಮ್ ಜೊತೆಗೆ ನೀವು ಬೇರೆ ಯಾರಿಗೆ ಕೂಡ ಹಾಕ್ಬೋದು, ಅಲ್ಲಿ ಚೇಂಜ್ ಮಾಡ್ಬೋದು ಅಲ್ಲಿ. ಮತ್ತು ಧನುಷ್ ಅವರು ಇರ್ತಾರಲ್ವ ಕಿಚನಲ್ಲಿ, ಇಲ್ಲಿಯೇ ಇರಲಿ, ನೋ ಪ್ರಾಬ್ಲಮ್. ನಮಗೆ ಎಂತ ಗೊತ್ತುಂಟಾ, ಮ್ಯಾನ್ಯುಪ್ಯುಲೇಟ್ ನಮಗೆ ಅವರು ಒಟ್ಟಾಗಿ ಇರಬಾರ್ದು ಅಂತ ನಮಗೆ ಪ್ರಾಬ್ಲಮ್. ಸೊ ಬೇಡ ಅಂತ ನನಗೆ ಅನಿಸುತ್ತೆ. ಇದೆ ಸೂರಜ್ ಮತ್ತು ಅಶ್ವಿನಿ, ಬೇಕಿದ್ದರೆ ಅಶ್ವಿನಿ ಜೊತೆಗೆ ರಾಶಿಕಾಗೆ ಹಾಕಿ ಬೇಕಿದ್ದರೆ ಕುಕ್ಕಿಂಗಲ್ಲಿ ನಾನು ಅವರಿಗೆ ಫುಲ್ ಕುಕ್ಕಿಂಗಲ್ಲಿ ಇದೆ. ನಮ್ಮ ಕಣ್ಣ ಮುಂಚೆ ಇರಲಿ ಸರ್. ಮ್ಯಾನ್ಯುಪ್ಯುಲೇಟ್ ಆಗಲಿಕ್ಕೆ ನಾವು ಇದೇ ಕೊಡಬಾರ್ದು. ಅವರು ದೂರ ಇರ್ತಾರೆ, ರೂಮಲ್ಲಿ ಇರ್ತಾರೆ, ಅಲ್ಲಿ ಇರ್ತಾರೆ, ಇಲ್ಲಿ ಇರ್ತಾರೆ, ಅವರು ಎಂತ ಕೂಡ ಮ್ಯಾನ್ಯುಪ್ಯುಲೇಷನ್ ಆಗ್ಬೋದು. ಗುಡ್, ಒಳ್ಳೆ ಥಿಂಕಿಂಗ್ ಇದೆ ನಿಂದು. ಸೊ ಪ್ಲೀಸ್ ನೀವು ಥಿಂಕ್ ಮಾಡಿ. ಅನ್ಸುತ್ತೆ ಇಷ್ಟು ತಲೆ ಕೆಡ್ಸ್ಕೊಂಡಿರೋದು. ದಿನ 26 ಬೆಳಗ್ಗೆ 11 ಗಂಟೆ. ಗುಡ್ ಮಾರ್ನಿಂಗ್ ಬಿಗ್ ಬಾಸ್. ಬೆಳಗ್ಗೆ 11:15. ಓ, ಇಬ್ರಿಗೆ ಬರತ್ತಕ್ಕ. ಏನು? ಅದೇ ಕಳಪೆ ಅಣ್ಣ, ಅದೇ ಕಳಪೆ ಕೊಟ್ಟ ತಾನು ಜೈಲಿಗೆ ಬಿಸಾಕ್ಬೇಕು ಒಂದಿನ ಫುಲ್. ಅದೇ ಬರೀ ಇದು ಮಾತ್ರ ರಾಗಿ ಮಾಲ್ಟು. ಇದು ಕೀ ಎಂತಾಯ್ತು ಕೊಡ್ತಾರೆ ಅಂದರೆ ಕಳಪೆ ಅಂದರೆ ಅದೇ ಮನೇಲಿ ಬೆಸ್ಟ್ ಈ ವಾರ ಮಾತ್ರ. ನನಗೇನು ಅನಿಸ್ತದೆ ಅಂದರೆ, ಅಮ್ಮ ಹೇಳ್ತಲ್ಲ ಅವ್ರಿಗೆ ಅನಿಸ್ತದೆ, ಅಶ್ವಿನಿ ಮೇಡಮ್ಮು ಮತ್ತು ಜಾನ್ವಿ ಮೇಡಮ್ ಬೈ ಚಾನ್ಸ್ ಅವ್ರಿಗೇನಾರು ಕೊಟ್ಬಿಟ್ರೆ ಟಾಯ್ಲೆಟ್ ತೊಳೆಯೋದು ಬಚಾವಾಗ್ಬಿಡ್ತಾರೆ.
ನನ್ನ ಪೊಸಿಷನ್ ಇನ್ನೂ ಗೊತ್ತಾಗಿಲ್ವ ನಿನಗೆ? ಕ್ಯಾಪ್ಟನ್, ವೈಸ್ ಕ್ಯಾಪ್ಟನ್. ನೀನು ಸಂಪಾದಿಸ್ಕೊಬಿಡು ಫಸ್ಟು, ಬೇರೆಯವ್ರು ಸಂಪಾದಿಸಿರೋದು ಯಾಕೋ ಬಿಲ್ಡಪ್ ತಗೊಂತೀಯ? ನಾನು ಸಂಪಾದಿಸ್ಬೇಕಾ? ನಾನು ಸಂಪಾದಿಸೇ ವೈಸ್ ಕ್ಯಾಪ್ಟನ್ ಆಗಿರೋದು. ಯಾರೂ ಬಂದಿಲ್ಲ ಸರ್, ನನಗೆ ನಾನೇ ಸ್ಟ್ಯಾಂಡ್ ತಗೊಂಡಿದ್ದೀನಿ ಸರ್. ಯಾರೂ ಆಗಿಲ್ಲ ಸರ್, ಒಂದು ಟೈಮಲ್ಲಿ ಯಾರೂ ಬಂದಿಲ್ಲ ಸರ್, ಅರ್ಥ ಮಾಡ್ಕೊಳ್ಳಿ. ಮಧ್ಯಾಹ್ನ 1:30. ಮಲ್ಲು ಬಾ, ನಮ್ಮ ರೂಮಲ್ಲಿ ಕೂತ್ಕಂಗಿಲ್ಲ ಹಂಗೆ ಬಾ. ಕ್ಯಾಪ್ಟನ್ ರೂಮಲ್ಲಿ ಕೂತ್ಕೊಳ್ಳಂಗಿಲ್ಲ. ಹೇಳ್ಯಾನ ನೀ ಯಾವಾಗ ಬಂದು ಕೂತ್ಕೊಂಬಲ್ಲಮ್ಮ ಅಂತ ಹೇಳ್ಯಾನ ಅಷ್ಟೇ. ವೈಸ್ ಕ್ಯಾಪ್ಟನ್ ನನ್ನ ಬಿಟ್ಬಿಟ್ಟು ನಿನಗೆ ಹೇಳಿದ? ನನಗೆ ಹೇಳಿದೆ ಕೇಳು. ಏ ರಘು, ನಾನು ಕ್ಯಾಪ್ಟನ್ ಆಗ್ಲಿ ಕಣೋ, ನಿನ್ಗೆ ಐತೆ. ಹೆಂಗದ ಅವ ಆಚೆ ಬಾ. ವೈಸ್ ಕ್ಯಾಪ್ಟನ್ ಹೇಳ್ತಾರೆ ಆಚೆ ಬಾ. ನನ್ನ ಮನಸ್ಸು ಬಂದಾಗ ಬರ್ತೀನಿ. ಸ್ಟ್ರಿಕ್ಟ್ ಕೆಲಸ ನನ್ನ ಇಷ್ಟ. ನನ್ನ ಇಷ್ಟ. ಹೋಗತ್ತಾಗೆ ನುಗ್ಗಿಬಿಟ್ಟಿಯೇ ಕ್ಯಾಪ್ಟನ್. ಆಯ್ತಾ? ಬರಲ್ಲ, ನಾನು ನೀ ಹೇಳಿದ್ರು ಬರಲ್ಲ. ನನ್ನ ಮನಸ್ಸು ಬಂದಾಗ ಬರ್ತೀನಿ. ರಘುವಣ, ನಿಮ್ಗೇನು ಗೊತ್ತಾಗಲ್ಲ ಕಣ. ಇಲ್ಲಿ ನೋಡೋಣ ನನ್ಗೆ ಹೆಂಗ್ ಉರಿಸ್ತಾರ. ಏನ್ ನಿನ್ಗೇನ್ ಪ್ರಾಬ್ಲಮ್? ಉರುಸ್ ಕಾಲ್ ಮೇಲೆ ಕಾಲಕ್ಕೆ ಉರಿಸ್ತಾರ. ಒಬ್ಬ ಕ್ಯಾಪ್ಟನ್ ಕೂತ್ಕೊಳ್ಳಿ. ಕ್ಯಾಪ್ಟನ್ ಮನ್ಸು ಎಷ್ಟು ನಿಂದೇನು? ನಾನು ಹೋಲಣ? ಇಲ್ಲ ಬೇಡ ಬಾ. ಆಯ್ತಾ? ಗೊತ್ತಾಯ್ತಾ? ತೆಗಿಸ್ಬಿಡ್ತೀನಿ ನೋಡಿ, ಎಲ್ಲ ಹಿಡಿಸಿ ನನ್ನ ಹತ್ರ ಇಟ್ಕೊಬಾಡಿದ್ರ ಅವ. ಮಧ್ಯಾಹ್ನ 1:45. ಈ ವಾರದ ಒಬ್ಬ ಉತ್ತಮ ಪ್ರದರ್ಶನ ನೀಡಿದ ಸದಸ್ಯ ಹಾಗೂ ಒಬ್ಬ ಕಳಪೆ ಪ್ರದರ್ಶನ ನೀಡಿದ ಸದಸ್ಯರು ಯಾರು ಎಂಬುದನ್ನು ಈಗ ನಿರ್ಧರಿಸಬೇಕಾಗಿದೆ. ಆದರೆ ಈ ಬಾರಿ ಮನೆಯ ಉಳಿದ ಸದಸ್ಯರ ಕೈಯಲ್ಲಿ ಇರೋದು ಉತ್ತಮ ಪ್ರದರ್ಶನ ನೀಡಿದ ಸದಸ್ಯನನ್ನು ಆಯ್ಕೆ ಮಾಡುವ ಜವಾಬ್ದಾರಿ ಮಾತ್ರ. ಏಕೆಂದರೆ ವಾರದ ಕಳಪೆ ಪ್ರದರ್ಶನ ನೀಡಿದ ಸದಸ್ಯನನ್ನು ಆಯ್ಕೆ ಮಾಡೋ ಹಕ್ಕು ಬಿಗ್ ಬಾಸ್ ಸೀಸನ್ 12ರ ಮೊಟ್ಟ ಮೊದಲ ಕ್ಯಾಪ್ಟನ್ ರಘು ಅವರ ಕೈಯಲ್ಲಿದೆ. ಮನೆಯ ಸದಸ್ಯರು ಈ ವಾರದ ಆಗು ಹೋಗುಗಳಿಗೆ ಅನುಗುಣವಾಗಿ ಈ ವಾರ ಉತ್ತಮ ಪ್ರದರ್ಶನ ನೀಡಿದ ಒಬ್ಬ ಸದಸ್ಯ ಯಾರೆಂದು ನಿರ್ಧರಿಸಿ ಘೋಷಿಸಬೇಕು. ಇದೆಲ್ಲ ಆದ ನಂತರ ಅಂತಿಮವಾಗಿ ಕ್ಯಾಪ್ಟನ್ ರಘು ಈ ವಾರದ ಕಳಪೆ ಪಟ್ಟಕ್ಕೆ ತನ್ನ ಆಯ್ಕೆಯ ಒಬ್ಬ ಸದಸ್ಯ ಯಾರೆಂದು ಸೂಕ್ತ ಕಾರಣಗಳೊಂದಿಗೆ ಘೋಷಿಸುತ್ತಾರೆ. ನಂತರ ಕ್ಯಾಪ್ಟನ್ ರಘು ಉತ್ತಮ ಪ್ರದರ್ಶನ ನೀಡಿದವರಿಗೆ ಪದಕ ತೊಡಿಸುತ್ತಾರೆ. ಇದಾದ ಕೂಡಲೇ ಕಳಪೆ ಪ್ರದರ್ಶನ ನೀಡಿದ ಸದಸ್ಯನನ್ನು ಜೈಲಿಗೆ ಕಳಿಸುತ್ತಾರೆ. ಶುಭವಾಗಲಿ ಬಿಗ್ ಬಾಸ್. ಮಧ್ಯಾಹ್ನ 2:05. ನಾನು ಉತ್ತಮನ ಸೂರಜ್ ಕೊಡ್ತೀನಿ. ಸೂರಜ್ ಅವರಿಗೆ ಕೊಡ್ತೀನಿ. ಸೂರಜ್ ಮನ್ಸು ಮಾಡಿದ್ರೆ ಆರಾಮಾಗಿ ಅವ್ರಿಗೂ ಕ್ಯಾಪ್ಟನ್ ಆಗೋ ಎಲ್ಲ ಅರ್ಹತೆ ಅಥವಾ ಪವರು ಕೊಟ್ಟಿದ್ರು. ಅವರು ತಗೊಳ್ದೆ ಇಡೀ ಮನೆಯವರ ಹಾಗೇನೆ ಜನರ ಮನಸ್ಸನ್ನ ಗೆದ್ದಿದ್ದಾರೆ ಅಂತ ನನಗನ್ಸುತ್ತೆ. ಬಿಗ್ ಬಾಸ್ ಮನೆಯನ್ನ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಮನಸ್ಸನ್ನ ಗೆದ್ದಿರೋ ಅಂಥದ್ದು ಸೂರಜ್ ಅವರು. ಅವ್ರು ತಗೊಂಡಿದ್ದ ಇನಿಷಿಯೇಟಿವ್ ನಾನು ನೋಡಿದ್ದೀನಿ ಆ್ಯಂಡ್ ಈಸ್ ವೆರಿ ಸೆನ್ಸಿಬಲ್. ನಾನು ರನು ಹೆಸರು ತಗೋತೀನಿ. ನಾನು ಏನೇ ಒಂದು ಡಿಸ್ಕಷನ್ ಮಾಡಬೇಕಾದ್ರೂ ಇವ್ರನ್ನ ಕಮ್ಮಿ ಮಾಡಿ ಮಾತಾಡೋದಾಗ್ಲಿ, ಅವ್ರನ್ನ ಫೇವ್ರೇಟ್ ಮಾಡಿ ಮಾತಾಡೋದಾಗ್ಲಿ, ಅವ್ರು ಇದುವರೆಗೂ 3 ವಾರದಲ್ಲಿ ಮಾತಾಡೋದು ನಾನು ನೋಡಿಲ್ಲ. ಉತ್ತಮ ಅಂತ ಕಾಣಿಸಿದ್ದು ರಕ್ಷಿತಾ ಮನೆ ಕೆಲಸಗಳಲ್ಲಿ ಮತ್ತೆ ಕೆಲವು ವಿಚಾರಗಳಿಗೆ ಸ್ಟ್ಯಾಂಡ್ ತಗೊಳ್ಳೋದಾಗ್ಲಿ. ಟಾಸ್ಕ್ ಅಲ್ಲಿ ಆ ಕಾಯಿನ್ಸ್ ನಮ್ಮ ಹತ್ರ ಏನ್ ಬಂತು ಜಾಸ್ತಿ ಆಗಿದ್ದು ಮೇನ್ ರೀಸನ್ ಇಸ್ ರಕ್ಷಿತಾ. ಉತ್ತಮ ನಾನು ಧ್ರುವ ಅವ್ರಿಗೆ ಕೊಡ್ತೀನಿ. ಧ್ರುವರು ಅಂತ ಹೇಳಕ್ ಇಷ್ಟಪಡ್ತೀನಿ. ಧ್ರುವನು ತಗೋತೀನಿ. ಎಲ್ಲರ ಜೊತೆ ಕಾನ್ವರ್ಸೇಷನ್ ಆಗಿದ್ದನ್ನ ನೋಡಿದೆ, ಎಲ್ಲರ ಜೊತೆ ಇನ್ವಾಲ್ವ್ಮೆಂಟ್ ಆಗಿದ್ದನ್ನ ನೋಡಿದೆ. ನಿಮ್ಗೆ ನೋವಾದ್ರೂ ಕೂಡ ಇಲ್ಲ ನಾನು ಅವ್ರನ್ನ ಕರ್ಕೊಂಬರ್ತೀನಿ ಮಾತಾಡೋಣ ತುಂಬಾ ಎಫರ್ಟ್ ಹಾಕಿದ್ರಿ. ಧ್ರುವಂತರು ಎಲ್ಲ ಐಡಿಯಾ ಹೇಳ್ಕೊಟ್ಟಿದ್ದು ನನಗೆ ಅವರು. ಆದ್ರೆ ಇನ್ನೊಬ್ಬರ ಬಗ್ಗೆ ಅವ್ರ ಹಂಗ ಇವ್ರ ಹಂಗ ಅಂತ ಏನು ಹೇಳಿಕೊಟ್ಟಿಲ್ಲ ನನಗೆ. ನಿಮಗಾಗಿರ್ಬೋದು, ಬರೀ ದುರಂತನ ಬಲ್ಲೆ ಇರ್ತಾರೆ, ಅವ್ರ ಸುತ್ತನೇ ಇರ್ತಾರೆ, ನಿಮಗಾಗಿರ್ಬೋದು. ಅವರಂತೂ ಕೆಟ್ಟದ್ದು ನನಗೇನು ಹೇಳಿಲ್ಲ. ಆಟದ ಬಗ್ಗೆ ಮಾತ್ರ ಅಷ್ಟು ಹೇಳ್ಯಾರ. ಎಲ್ಲ 2 ದಿನ ಅಡುಗೆ ಮಾಡಿಬಿಟ್ಟು ನಾನು ಮಾಡಿದೆ ಅಂತಾನೆ ನನ್ನ ನೆನ್ನೆವ ನಡೀತು. ಆ ಅಣ್ಣ ಪಾಪ ಎಲ್ಲನೂ ಮಾಡಿದ್ರು, ಪಾಪ ಏನು ಹೇಳಕ್ಕಂದಿರಲ್ಲ. ನಾ ಹೈಲೈಟ್ ಆಗ್ಲತ್ತ ಮಾಡತ್ತಿಲ್ಲ ಅವ್ರ. ಈ ವಾರದಾಗ ಹೈಲೈಟ್ ಆಗ್ಲತ್ತ ಮಾಡ್ರ ಮುಂದಿನ ವಾರದಾಗ ಬಿಡ್ಬೋದಾಗಿತ್ತು. ಅವ್ರ ರೆಸ್ಪಾನ್ಸಿಬಿಲಿಟಿ ಅಂತ ತಗೊಂತಾರೆ, ನಮ್ಮ ಮನೆ ಅಂತ ಕೆಲಸ ಮಾಡ್ತಾರೆ. ನೀವೆಲ್ಲರೂ ಓಡಾಡಿ ಪರವಾಗಿಲ್ಲ, ನಾನು ಒಬ್ಬನೇ ಇಡೀ ಕಾಯಿನ್ಸ್ನ ಪ್ರೊಟೆಕ್ಟ್ ಮಾಡ್ತೀನಿ ಅಂತ ನಿಂತೋರಿದ್ರು. ರಾತ್ರಿ ಎಲ್ಲ ಮಲ್ಕೊಳ್ಳಿ, ನಾನು ಬಾಗ್ಲತ್ರನೇ ಮಲ್ಕೋತೀನಿ ಅಂತ ಹೇಳಿ ನಮ್ಮನ್ನ ಸೇಫ್ ಗಾರ್ಡ್ ಮಾಡಿದಾಗಿರ್ಬೋದು. ಇನಿಷಿಯೇಟಿವ್ ತಗೊಂಡು ಕೆಲಸ ಮಾಡ್ತಾರೆ ಅಂತ ನನಗನ್ನಿಸ್ತು, ಅದಕ್ಕೋಸ್ಕರ ಆದರು. ಮಧ್ಯಾಹ್ನ 2:10. ಕಳಪೆ ಅಂತ ಬಂದಾಗ ನಾನು ಅಶ್ವಿನಿ ಮೇಡಮ್ ಕೊಡ್ತೀನಿ. ನಾನು ಟಾಸ್ಕ್ ಅಂತ ಬಂದಾಗ 100% ಅಲ್ಲ 500% ಕೊಟ್ಟಿದ್ದೀನಿ. ಬಿದ್ದಿದ್ದೀನಿ, ಒದ್ದಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಬಟ್ ನೆಕ್ಸ್ಟ್ ಮೂಮೆಂಟಲ್ಲಿ ನನಗೊಂದು ಚಾನ್ಸ್ ಅಂತ ಸಿಕ್ಕಿದಾಗ ನಾನು ಒಂದು ಆಪರ್ಚುನಿಟಿ ನೋಡಿದೆ, ಅದನ್ನು ತಗೊಂಡೆ. ಇಟ್ಸ್ ಅ ಗೇಮ್, ನಾನು ಮಾಡಿದೆ. ಅದು ನನ್ನ ಮೈಂಡ್ ಸೆಟ್ಟು. ಆಚೆ ಬಂದಮೇಲೆ ನೀವು ಸೆಲ್ಫಿಶು, ನೀವು ಸ್ವಾರ್ಥಿ,
ಅವ್ರಿಗೆ ಅಧಿಕಾರನೇ ಇರಲಿಲ್ಲ. ಅವ್ರ ರೆಸ್ಪಾನ್ಸಿಬಿಲಿಟಿ ಅವತ್ತೇನು ಎಲ್ಲ ನೋಡ್ಕೋಬೇಕಾಗಿತ್ತು, ಅಥವಾ ಸುದಿ ಮಲಗಿದ್ರೆ ಇವ್ರು ಎದ್ದಿರ್ಬೇಕಾಗಿತ್ತು, ಅಥವಾ ಇವ್ರು ಎದ್ದಿದ್ರೆ ಸುದಿ ಎದ್ದಿರ್ಬೇಕಾಗಿತ್ತು ಮಲಗಿದ್ರೆ. ಸೊ ಅದು ಆಗಲಿಲ್ಲ ಆ ಥರ. ಅವ್ರ ರೆಸ್ಪಾನ್ಸಿಬಿಲಿಟಿ ಇದೆ, ಅವ್ರು ನೋಡ್ಕೊಂಡಿಲ್ಲ. ಅವ್ರು ನಮಗೆ ಬಂದು ಹೇಳ್ತಾ ಇದ್ರು ಯು ಡೋಂಟ್ ಡಿಸರ್ವ್ ಅಂತ, ಬಟ್ ಐ ಡಿಸರ್ವ್ ಇಟ್. ಅದಕ್ಕೆ ಕಳಪೆನ ನಾ ಅಶ್ವಿನಿ ಅವ್ರಿಗೆ ಇದು ಮಾಡ್ತೀನಿ. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಮೆಡಲ್ ಎಲ್ಲಿದೆ? ಶೋರೂಮಲ್ಲಿ ವೈಸ್ ಕ್ಯಾಪ್ಟನ್ ನಾನು ಹೋಗ್ತೀನಿ. ಅಲ್ಲ ಕಳಪೆ ಕೊಡಂಗೆ ಇಲ್ಲ. ಈಗ ನೋಡಿ ನೀವು ಇದ್ದೀರಾ, ನೀವು ಮಾಡೋಕ್ಕಾಗಲ್ಲ. ಅಲ್ಲ ನೀವು ಮಲ್ಗಿರಲ್ಲ ಕೊಟ್ಟಾಯ್ತಲ್ಲ. ನನಗೆ ಮಾತಾಡ್ಕೊಂಡಿರ್ತೀನಿ ನಾನು. ಸೇಮ್. ಜೈಲ್ಗೆ ಹೋಗಿ ಬಂದ್ರೆ ಅದೃಷ್ಟ ಬದಲಾಗುತ್ತೆ ಇಡಲ್ಲಿ. ಗೊತ್ತಿಲ್ಲ ಅನ್ಸುತ್ತೆ ನಿನಗೆ. ಸಿಗುತ್ತೆ ಅನ್ಕೊಂಡಿದ್ದೆ. ಥ್ಯಾಂಕ್ ಯು ಸರ್. ನನ್ನ ಎಫರ್ಟ್ಸ್ನ ಗುರ್ತಿಸಿ ನನಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ತುಂಬ 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 ಥ್ಯಾಂಕ್ ಯು. ರೆಡಿ ಆಗ್ಬಿಟ್ಟು. ರೆಡಿ ಆಗ್ಬೇಕಾ? ಹೌದು, ಇವಾಗ. ಮಧ್ಯಾಹ್ನ 2:15. ಏಕೆ ಈ ಮೆಟ್ಲು ಸಿಕ್ಕಿದ್ರು ಬೇಜಾರಿಲ್ಲ. ಸಾಕು. ಏನಕ್ಕೆ ಮಲ್ಲಮ್ಮ ಏನು ಹೇಳಿದ್ರು ಗೊತ್ತಾ? ಇಷ್ಟು ದಿವಸ ಅವ್ರ ಹಿಂದೆ ನಿಂತೆ ಏನೆಲ್ಲ ಆಪಾದನೆ ತಗೊಂಡೆ ನಾನು. ಏನೋ ಸಿಂಪತಿ ಅಂತೆ ಅವ್ರು ಇಟ್ಕೊಂಡು. ಇವತ್ತು ಬಾಯಲ್ಲಿ ಯಾರ ಹೆಸರು ಗೊತ್ತಾ ಬಂದಿದ್ದು? ಸೂರಜ್ಗೆ ಹಾಕ್ತೀನಂದ್ರು. ಅಲ್ಲಮ್ಮ, ಬೇರೆ ಯಾರೇನಿದ್ರು ಬೇಜಾರಾಗ್ತಾ ಇರ್ಲಿಲ್ಲ. ಮಲ್ಲಮ್ಮ ಏನಂದ್ರು ಗೊತ್ತಾ? ಅವ್ರ ಬಾಯಲ್ಲಿ ಫಸ್ಟ್ ಬಂದಿದ್ದು ಸೂರಜ್ ಅಂತ. ಮೆಟ್ಟಲ್ಲಿ ಹೊಡೆದಂಗೆ ಆಯ್ತಣ್ಣ ನನಗೆ. ನಾನು ಏನೆಲ್ಲ ತಗೊಂಡಣ್ಣ. ಸಾರಿ. ಮೇಲೊಬ್ಬ ದೇವ್ರು ನೋಡ್ತಾ ಇರ್ತಾನೆ ಬಿಡು, ಅಂತ ಕೇಳ್ಬೇಡ. ನಟ್ರೆ ಏನು ಗೊತ್ತಾ, ಅದೊಂಥರ ನನಗೂ ಒಳ ಬಂದಂಗೆ ಆಗ್ಬಿಟ್ಟು. ಮಧ್ಯಾಹ್ನ 2:20. ನಾ ಬಂದಾಗಿಂದ ಅಡುಗೆ ಮನೆ ಕೆಲಸ ಮಾಡಿದ್ದೆ. ನಾನು ಕ್ಲೀನ್ ಮಾಡಿಲ್ಲ ಅಡುಗೆ. ನನಗೆ ಬಂದ ತಕ್ಷಣ ಎಲ್ರಿಗೂ ನಾನು ಹೇಳೋಕ್ಕೆ ನಾನು ಬಂದು 2 ದಿನ ಆಗಿಲ್ಲ. ಅಲ್ಲ ಎಲ್ಲಾನು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ. ನಾನು ಬಂದಾಗ ನಂಗೆ ಯಾರು ಒಬ್ಬ ಪಾತ್ರೆ ತೊಳೆಯೊಂದಿಲ್ಲ, ಒಬ್ಬ ಚಪಾತಿ ಬೇಯಿಸೋಂದಿಲ್ಲ. ನಾನಾಗೆ ಓನಾಗಿ ಬಂದು ನಿಂತ್ಕೊಂಡು ಮಾಡಿ. ಅವ್ರು ಈ ವೀಕದ್ ಹೇಳಿ ಅಂತ ಹೇಳಿದ್ರು ಬಿಗ್ ಬಾಸ್. ಅದನ್ನು ಕನ್ಸಿಡರ್ ಮಾಡಿದ್ರು. ಇಲ್ಲ, ಯಾರು ಕನ್ಸಿಡರ್ ಮಾಡಿಲ್ಲ. ಇವ್ನು ಬರೀ ಟಾಸ್ಕ್ ಆಡಿದಾನೆ, ಇವ್ನು ಇನ್ನೇನೂ ಮಾಡಿಲ್ಲ ಅಂತ ಕನ್ಸಿಡರ್ ಮಾಡಿ ಅಲ್ಲಿ ಮಾತಾಡಿದೆಲ್ಲ. ನನಗನ್ಸಿತ್ತು ನಮ್ಮ ಟೀಮ್ ನಾನು ಎಫರ್ಟ್ ಹಾಕಿದ್ನಲ್ಲ. ನೀವು ಹಾಕಿದ್ದೀರಾ, ನೀವು ಆಬ್ವಿಯಸ್ಲಿ ನೀವು ಕೂಡ ನಿಮ್ಮ 100% ಆಗಿ ನನ್ನ ಮನಸ್ಸಲ್ಲಿ ನೀವು ಇದ್ದೀರಾ. ಬಟ್ ಆವಾಗ ಅವರು ಉತ್ತಮ ಅಂತ ಹೇಳಿದ್ರಲ್ವಾ, ಸೊ ಆ ಟೈಮಲ್ಲಿ ನಾನು ಓಕೆ, ನೋ ಪ್ರಾಬ್ಲಮ್. ಹೆಂಗಿದೆ ಲುಕ್? ನಾನು ಎಂದು ಮೆರೆಯಬೇಡ ಮೂಡ, ನಾನು ಎಂಬುದು ಮಣ್ಣು ಯಾವತ್ತು ಮರೆಯಬೇಡ. ಯಾವುದಕ್ಕೂ ಹೆದರಬೇಡಿ. ನಿಮ್ಮ ಮನ್ಸಿಗೆ ಏನು ಅನ್ಸುತ್ತೆ ಮಾಡಿ. ಅಯ್ಯೋ ಜೊತೆ ಇರ್ತಾರೆ ಧ್ರುವನ್ ನಾಳೆ ಏನೋ ಅಂತಾರೆ, ಬೇಡಮ್ಮ. ಆಮೇಲೆ ಧ್ರುವಂತೆ ಕಂಡ್ಬಿಡ್ತಾನೆ. ಅವನಿಂದ ನೀವಲ್ಲ, ನಿಮ್ಮಿಂದಾನೆ ಹಂಗೆ ನೋಡಿದ್ರೆ ಸ್ವಲ್ಪ ಅವನಿದ್ದಾನೆ. ತಲೆನೇ ಕೆಡ್ಸ್ಕೊಂಬೇಡಿ. ನಾವೆಲ್ಲರೂ ಇದೀವಿ. ನಾವು ಇದೀವಿ, ಗೊತ್ತಾಯ್ತಾ? ಬೇರೆ ಬೇರೆ ಓಕೆ. ಎಂತ ಮಾಡೋಣ? ಓಕೆ, ಇಲ್ಲಿ ಆಮೇಲೆ ಹಿಂಗೆ ತಿರುಗಿ. ಇವರೆಲ್ಲರೂ ಸೇಫ್ ಆಗಿ ಏನೋ ಥರ ಇರತ್ತಾರೆ. ಅವರು ಗುಡ್ ಬುಕ್ಸ್. ನಾನು ಅದನ್ನೇ ಹೇಳೋದು ಇಲ್ಲಿ ಆಡ್ತಾ ಇರೋದು. ಈಗ ನೋಡಿ ಅಭಿಜು ನೋಡಿ, ಸೂರಜ್ ಬರೋವರೆಗೆ
ಧನುಷ್ ಯುವರ್ ವಾಯ್ಸ್ ಸ್ಪೀಡರ್ ಫಾಸ್ಟರ್ ಈಸ್ಟರ್. ಓ ಜಾನ್ವಿಗೂ ಧನುಷು, ಅಶ್ವಿನಿಗೂ ಧನುಷು, ಎಲ್ರಿಗೂ ಧನುಷು. ಈಗ ಇವರ ಟೀಮ್ನ ಇವ್ರದ್ದು ಈ ಫಾಕ್ಸ್ ಟೀಮ್ ಇದೆಯಲ್ಲ, ಇದನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋಕೆ ಇನ್ನೊಬ್ಬ ಬೇಕು. ಹೆಂಗೆ ಧನುನ ಹಂಗೆ ಬ್ಯಾಕ್ಲಾಗ್ ಮಾಡಿ ಸೂರಜ್ನ ಲಿಫ್ಟ್ ಮಾಡಿದ್ರು ಇವರು. ಆ್ಯಂಡ್ ಸೂರಜ್ ಮೇಲೆ ಹೋಪ್ಸ್ ಇತ್ತು ಬ್ರೋ, ಆ್ಯಂಡ್ ಈಸ್ ನಾಟ್ ಗುಡ್. ಬಿಗ್ ಬಾಸ್ ಆ್ಯಪಲ್ ತಿಂತಾ ಇದ್ದೀನಿ. ಕ್ಯಾಪ್ಟನ್ ನನಗೇನು ಹೇಳಲಿಲ್ಲ, ನಾನು ಆ್ಯಪಲ್ ತಿಂತಾ ಇದ್ದೀನಿ, ನನ್ನ ಕಡೆ ಅವ್ರಿಗೆ ಗಮನ ಇಲ್ಲ. ಗುರು ಸಾರ್ ಅವ್ರು ತಿನ್ನಂಗಿಲ್ಲ, ಕಿತ್ಕೊಳ್ಳಿ ಕ್ಯಾಪ್ಟನ್. ಕ್ಯಾಪ್ಟನ್ ಅವ್ರು ತಿನ್ನಂಗಿಲ್ಲ ಅಲ್ಲ, ಇಡೀ ಮನೆ ಊಟ ಈ ಥರ ಮಾಡೋಂಗಿಲ್ಲ. ಯು ಕಾಂಟ್ ಡೂ ಇಟ್. ಕೊಡಿ ಇಲ್ಲ ನೀವು ಏನು ಪರ್ಸ್ನಲ್ ಗ್ರಜ್ ಇದೆಯೋ ಅದು ನೀವು ಹಿಡ್ಕೊಳ್ಳಿ, ಮನೇಲೆಲ್ಲ ತೋರ್ಸಕ್ಕೆ ಹೋಗ್ಬಿಡಿ. ನೀಟಾಗಿ ಕೇಳ್ತಾ ಇದ್ದೀನಿ, ಕೊಡಿ, ದಯವಿಟ್ಟು ಕೊಡಿ. ನೀಟಾಗಿ ರೆಸ್ಪೆಕ್ಟ್ ಕೊಟ್ಟು ಕೇಳ್ತಾ ಇದ್ದೀನಲ್ಲ, ಕೊಡಿ ಅಂತ. ಒಂದು ಟಾಸ್ಕ್ ಅಂತ ಬಂದಾಗ ಅದನ್ನ ಕ್ಲೀನಾಗಿ ಮಾಡಿ ಕೊಡಿ. ನಾನು ಹೇಳ್ದೆ, ನಿಮಗೆ ಚಾನ್ಸ್ ಸಿಕ್ಕಿದಾಗ ನೀವು ಹೇಳಿ. ಇದೆಲ್ಲ ನಮ್ಮ ಹತ್ರ ನಡೆಯಲ್ಲ, ಈ ಥರ ಎಲ್ಲ ಆ್ಯಟಿಟ್ಯೂಡು ಇವೆಲ್ಲ ತೋರಿಸ್ಬಿಡಿ ನನ್ನ ಹತ್ರ. ನನಗೂ ಹೆಲ್ತ್ ಇಶ್ಯೂಸ್ ಇದೆ, ರಾಗಿ ಗಂಜಿ ಮಾಡ್ಕೊಳಕ್ಕೆ. ಇದೆಲ್ಲ ವರ್ಕ್ ಆಗಲ್ಲ ಅಶ್ವಿನಿ ಅವರೇ. ಹಿಂಗೆಲ್ಲ ಮಾಡಿದ್ರೆ ಜನ ನೋಡ್ತಾರೆ, ನಾವಲ್ಲ, ಜನ ಉಗಿತಾರೆ, ನಾವಲ್ಲ. ಕೊಡಿ ಆ್ಯಪಲ್ನ. ಯಾರು ಉಗಿತಾರೆ ಬಿಡು. ಮಧ್ಯಾಹ್ನ 2:35. ಕಳ್ಳ ಕಳಪೆ ಅವರು ತಿನ್ನಂಗಿಲ್ಲ. ಸುಮ್ಮನೆ ಇರಿ, ನಾನು ಕಳ್ಳ. ಅಲ್ಲಿ ಜೋಬಲ್ಲಿ ಹಣ್ಣು ಕ್ಯಾಪ್ಟನ್ ಇದ್ದಿದ್ದು ಆಪಲ್ ಕಿತ್ಕೊಂಡು ಎಲ್ರಿಗೂ ಕೊಟ್ಟಿರೋದು ಒಂದೇನೆ. ಈಗ ಜೋಬ್ ತೋರಿಸಿ ನಿಮ್ ತರ ಎಲ್ಲ ಅನ್ಕೋಬೇಡ ನನ್ನನ್ನ. ನಾನು ಕದ್ರೆ ಕದ್ದಿದ್ದೀನಿ ಅಂತ ಹೇಳ್ತೀನಿ, ನಿಮ್ ತರ ಕದ್ಬಿಟ್ಟು ಕದ್ದಿಲ್ಲ ಅಂತ ಹೇಳಲ್ಲ. ಕದ್ದಿದ್ರು ಕದ್ದಿದ್ದೀನಿ ಅಂತ ಹೇಳ್ಬೇಕು, ಕದ್ದಿದ್ದೀನಿ ಅಂತ ಹೇಳ್ಬೇಕು. ಕದ್ಬಿಟ್ಟು ಕದ್ದಿಲ್ಲ ಅಂತ ಹೇಳೋದು. ಜಾನು ನೀರ್ ಸಿಗ್ತಾ ಇಲ್ಲ. ನನ್ನ ಆಪಲ್ ಕಿತ್ಕೊಂಡಿದ್ದಾರೆ, ನಾನು ಕಜ್ಜಾಯನ್ ತಿಂತಾ ಇದ್ದೀನಿ. ನಾನು ಕಳ್ಳ ಅಲ್ವಾ, ಕಳ್ತನ ಮಾಡ್ತೀನಿ, ಅದಕ್ಕೆ ಕಳಪೆ ಕೊಟ್ಟಿದ್ದಾರೆ. ಕಾವಲ್ ಕಾಯೋ ಅಂತ ಕ್ಯಾಪ್ಟನ್ ಕೂತ್ಕೊಂಡು ಮುಗ್ತಾ ಇದ್ದಾನೆ. ಕ್ಯಾಪ್ಟನ್ ಬಿಸ್ಕೆಟ್ ತಿಂತಾ ಇದ್ದಾರೆ. ಕ್ಯಾಪ್ಟನ್ ಬಿಸ್ಕೆಟ್ ತಿಂತಾ ಇದ್ದಾರೆ. ಕ್ಯಾಪ್ಟನ್ ಒಳಗಡೆ ವಾಶ್ರೂಮ್ ಅಲ್ಲಿ ಬಿಸ್ಕೆಟ್ ತಿಂತಾ ಇದ್ದಾರೆ. ಅಮ್ಮಂಗೆ ಏನು ಹೇಳೋಣ ಅವ್ರಿಗೆ, ಅವ್ರಕ್ಕಿಂತ ನಾನು ಫಸ್ಟ್ ನೋಡ್ರಿ ಬಿಸ್ಕೆಟ್ ಎಲ್ಲಿ ಸಿಕ್ತು? ಬಿಸ್ಕೆಟ್ ಅವ್ರ ಇದ್ರಲ್ಲಿ ಮಾಮೂಲಿ ಅಲ್ಲಿ ಅವರು ಔಚಿತ್ಕಿದ್ರಲ್ಲ, ಅದು ಅವ್ರ ಜೊತೆನೇ ನಿಂತ್ಕೋ. ಆಚೆ ಬಂದಾಗಿಂದ ನಂಗೆ ಕೊಡೋದು ನಿನ್ಗೆ ಟಾಸ್ಕ್. ಅವ್ರ ಜೊತೆನೇ ಇರಬೇಕು, ಅವ್ರು ಏನು ಮಾಡಬಾರ್ದು. ಆಯ್ತಾ? ನನಗೆ ಕಂಡ ಉತ್ತಮ ಅದು ಒಬ್ರು ಹೇಳ್ಬಿಟ್ಟು ಕುರಿಗಳ ತರ ಅಲ್ಲೇ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಗಿಲ್ಲಿ ತಿರ್ಸಿದ್ದು ನಾನು ಹೇಳಲ್ಲ, ನೀನೇ ಉತ್ತಮ ಅಂತ. ಆಮೇಲೆ ಗಿಲ್ಲಿ ಹೋಗ್ಕೊಟ್ಟ. ನಾನು ಇವ್ರು ಉತ್ತಮ, ಅಶ್ವಿನಿ ಕಳಪೆ ಫಿಕ್ಸ್ ಆಗಿದ್ದೆ. ಇಲ್ಲಿ ಹೋಗಿ ನಂದಮ್ಮ ಇದ್ದಾರೆ ಗಿಲ್ಲಿಗೆ. ಅಲ್ಲ ನಾ ಈಗ ಅವನ ಒಪಿನಿಯನ್ ಇಡ್ತಾನಲ್ವಾ, ಅವನದು ಹೇಳ್ದಾಗ ಎಲ್ಲರೂ ಅದನ್ನೇ ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ. ಅವ್ರ ತಲೆಯಲ್ಲಿರೋದು ಅವ್ರು ಹೇಳೋದೇ ಇಲ್ಲ. ಮಧ್ಯಾಹ್ನ 2:55. ಸೈಡಿಗೆ ಬನ್ನಿ ಹಿಂದೆ. ಇಲ್ಲ, ನಾನು ಇಲ್ಲೇ ಇರ್ತೀನಿ. ಇವತ್ತೇ ತಲೆ ಬಗ್ಸಿದ್ದು ಇವತ್ತೇ ನೋಡಿದ್ದು ನಾನು. ತಿನ್ನೋ ಟೈಮಲ್ಲಿ ಬರ್ಬೇಡಿ, ತಿನ್ನೋ ಟೈಮಲ್ಲಿ ನೋಡಿ. ಹುಲಿ ಒಳಗಡೆ ಇದ್ರು, ಹುಲಿನೇ ಬೋನಲ್ಲಿದ್ರು. ಬರತ್ತ ಸೌಂಡ್ ಒಳಗಡೆ. ಖುಷಿಗಾ ಮಾಡು ಆ ಜೇಬಲ್ಲಿ. ಏನು ಕುತ್ಕೊಂತೀನಿ ಪ್ಲೀಸ್. ನಾನೇನಾರು ಹೇಳಿದ್ರೆ ನೀವ್ ಹೆಂಗ್ ಆಡ್ತಿದ್ರಿ? ನನಗೂ ಬರುತ್ತೆ. ಅವಾಗ ನಿನ್ ಮರ್ಯಾದೆ ಏನಾಗಿರ್ತಿತ್ತು? ನಿನ್ ಮರ್ಯಾದೆ ಏನಾಗಿರ್ತಿತ್ತು? ಹೋಗು. ನನ್ನ ರೂಲು ಏನೇನ್ ಬರುತ್ತೆ ಅಷ್ಟೇ. ಏನು ಕ್ಯಾಪ್ಟನ್ ಮನೆ ಕ್ಯಾಪ್ಟನ್ ಅಂದ್ರೆ ನಾನು ಏನ್ ಬೇಕಾ ರೂಲ್ ಮಾಡ್ಬೋದು. ಎದೇಳಿ ದಯವಿಟ್ಟು
ಅಲ್ಲೋಗಿ ಊಟ ಮಾಡಿ. ಏನ್ ಬೇಕೋ ರೂಲ್ ಮಾಡಕ್ಕಾಗಲ್ಲ, ರೂಲ್ ಬುಕ್ ಅಲ್ಲಿ ಇರೋದನ್ನೇ ರೂಲ್ ಮಾಡ್ಬೇಕು. ಮನೆ ಮೂಲ ನಿಯಮನ ಉಲ್ಲಂಘನೆ ಮಾಡ್ತಾ ಇಲ್ಲ. ನಾನು ತಿಂಡಿ ಅವ್ರಿಗೆ ಕೊಡ್ತಾ ಇಲ್ಲ. ನನ್ನ ಫ್ರೆಂಡ್ ಅಲ್ಲಿ ಹೋಗಿದ್ದಾರೆ, ನಾನು ಅದೆಲ್ಲ ರೂಲ್ಸ್ ಅಲ್ಲಿ ಕುತ್ಕೊಂಡು ತಿನ್ನಿ, ಇಲ್ಲಿ ಕುತ್ಕೊಂಡು ತಿನ್ನಿ ಅಂತ ಹೇಳೋ ಅಧಿಕಾರ ನಿಮ್ಗೆ ಇಲ್ಲ. ಮಧ್ಯಾಹ್ನ 3:05. ಎಲ್ಲಿ ಮಾಡ್ರೆ ಕ್ಯಾಪ್ಟನ್ ಬರ್ತಾರಾ? ಬರ್ಬೇಕು. ರಿಸರ್ಚ್ ಹೋಗ್ಬೇಕು ಅಂತ ಮಾಡಿ ನೋಡ. ಬೇಲ್ಪುರಿನೂ ಸಿಗಲ್ಲ. ಹೋದ್ವಾರ ರಾಶಿ ನೀನ್ ಹೇಳು, ಹೋದ್ವಾರ ನೀವ್ ಮಾಡಿದಾಗ ತಪ್ಪು ಅಂದಿದ್ರು ತಾನೆ. ಈಗ ಹೋಗಿ ತಪ್ಪು ಅಂತ ಖಂಡಿಸ್ಬೇಕು ಈಗ ಅಷ್ಟೇ. ತರಕಾರಿ ಕುಯ್ದ್ರೇನೆ ಅಡುಗೆ ಬೇಯಿಸಕ್ಕಾಗೋದು. ಹೌದು, ತರಕಾರಿ ಕುಯ್ಬೇಡಿ ಅಷ್ಟೇ. ನೀವು ಕುಯ್ದ್ರೆ ನೀವೇ ಕುಯ್ಬೇಕು, ಇಲ್ಲಾಂದ್ರೆ ಅದಿಲ್ಲದೆ ಏನಾದ್ರು ಮಾಡ್ಕೊಂಡು ತಿನ್ಬೇಕು ನಾವು. ಮೊಟ್ಟೆ ಇದೆ ನಿಮ್ಮ ಹತ್ರ? ಓಕೆ, ನಾವು ಮಾಡ್ಕೊಬಿಡೋದು. ಸುದ್ದಿ ಅಣ್ಣ ಚೆನ್ನಾಗಿದೆ, ಚೆನ್ನಾಗಿದೆ. ಮಾಡಂಗೇ ಇಲ್ಲ, ನೀವು ಕುಯ್ದ್ರೇನೆ ಅಡುಗೆ. ಆಯ್ತು. ಇವಾಗ 15 ನಿಮಿಷ ಲಾಕ್ ಮಾಡ್ಕೊಂಡು ಬಾತ್ರೂಮ್ ಅಲ್ಲಿ ಕೂತಿದ್ರು. ಏನು ಅಂತ ಕೇಳಿ. ಇಲ್ಲ ಕೇಳಲ್ಲ. ನೀವ್ ಹೇಳಿದೀರಾ ನಿಮ್ ರೂಲ್ ಬುಕ್ ಅಲ್ಲಿ ಬೆಲ್ ಆದ ತಕ್ಷಣ ಬಂದ್ ತೆಗಿಬೇಕು ಅಂತ. ನಾವು ಟಾಯ್ಲೆಟ್ ಹೋಗ್ಬೇಕು, ಬಂದ್ ಬಾಗಿಲು ತೆಗಿತಾ ಇಲ್ಲ ನನಗೆ. ಇಲ್ಲ ಅಂದ್ರೆ ಆಚೆಗೆ ಬಂದ್ಬಿಡಿ ಮ್ಯಾಮ್, ಈ ಸಂಧಿಯಿಂದ ತೂರ್ಕೊಂಡು ಅವರು ನೀವು ಕರೆದೇ ಬರಲಿ ಅಂದ್ರೆ ಮ್ಯಾಮ್ ಈ ಅಷ್ಟೇ ಮಾಡೋದು. ಇಲ್ಲ, ನಾನು ಅಷ್ಟೇ ಮಾಡೋದು. ಬನ್ನಿ ಈ ಕಡೆ. ಬರ್ಬೋದು, ಈಸಿಯಾಗಿ ಬರ್ಬೋದು. ಆಮೇಲೆ ಟ್ರೈ ಮಾಡೋದು. ಬಂದಿಲ್ಲ ಅಂದ್ರೆ ಬರ್ತೀನಿ ಹೊರಗಡೆ, ಅಷ್ಟೇ. ನಾನು ಶಿಕ್ಷೆ ಎಲ್ರಿಗೂ ಆಗ್ಲಿ. 10 ನಿಮಿಷ ಬಾತ್ರೂಮ್ ಅಲ್ಲೇ ಇದ್ದಲ್ಲ, 15 ನಿಮಿಷ ಅದ್ ನನ್ನ ಇಷ್ಟ. ಹೊಡಿತಾ ಇದೆ ಹಂಗೆ. ಸುಳ್ಳು ಹೇಳ್ತಾ ನಾನು ಆಚೆ ಬಂದ್ರೆ ಆಮೇಲೆ ಅದ್ ನಿಮ್ಗೆ ಸಮಸ್ಯೆ. ಸುಳ್ಳು ಹೇಳ್ತಾ ಇದ್ದಾರೆ ಬಿಗ್ ಬಾಸ್. ನನಗೆ ಯಾವಾಗ ಟಾಯ್ಲೆಟ್ ಹೋಗ್ಬೇಕು ಅನ್ಸುತ್ತೆ ಅವಾಗ ಬಂದ್ ಬೀಗ ನೀವು ತೆಗಿಬೇಕು ಅಂತ ರೂಲ್ ಬುಕ್ ಅಲ್ಲಿ ಇದೆ. ಬಟ್ ಭಾರಿ ಮೋಸ ಇದೆ ನೋಡಿ, ಬೆಲ್ ಹೊಡಿಯೋದು ಏನದು ಅಷ್ಟೊಂದು. ನಾವು ತೆಗಿಯೋದಿಲ್ಲ. ಬನ್ನಿ ತೆಗಿರಿ ಮತ್ತೆ. ಇಲ್ಲ ತೆಗ್ದಿಲ್ಲ ಅಂದ್ರೆ ನಾವು ಹೊರಗಡೆ ಬರ್ತೀನಿ. ತೆಗಿರಿ ಮತ್ತೆ. ನನಗೆ ರೆಸ್ಟ್ ರೂಮ್ ಹೋಗ್ಬೇಕು. ನೀವು ಇಷ್ಟೊತ್ತಂತ ರೆಸ್ಟ್ ರೂಮ್ ಅಲ್ಲೇ ಇದ್ರಿ. ಇಲ್ಲ ನನಗೆ ಹೋಗ್ಬೇಕು, ನನಗೆ ಅರ್ಜೆಂಟ್ ಇದೆ, ನಾನು ಹೋಗ್ಬೇಕು. ಇಲ್ಲ ಯಾಕಾಗಲ್ಲ? ಹೋಗಿ ಒಳಗಡೆ. ಡೋಂಟ್ ಟಚ್ ಮೀ. ಹೋಗಿ ಒಳಗಡೆ ಹೋಗಿ. ನನ್ನ ಒಳಗಡೆ ಅದಕ್ಕೆ ಹೇಳ್ತಾ ಇದ್ದೀನಿ, ಒಳಗಡೆ ಹೋಗಿ. ಒಳಗಡೆ ಆಯ್ತು, ಒಳಗಡೆ ಹೋಗಿ. ಆಯ್ತು ತೆಗಿತೀನಿ, ಒಳಗಡೆ ಹೋಗಿ. ಇಲ್ಲ ಒಳಗಡೆ ಹೋಗಿ ಒಳಗಡೆ. ಇಲ್ಲ ಒಳಗಡೆ ಹೋಗಿ. ಆಯ್ತು ತೆಗಿತೀನಿ, ಹೋಗಿ. ಇಲ್ಲ ಆಗೋದಿಲ್ಲ. ಮಧ್ಯಾಹ್ನ 3:15. ನಿಮ್ಮನ್ನ ಈ ಡ್ರೆಸ್ ಅಲ್ಲಿ ನೋಡ್ಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತು. ನಾನು ತುಂಬಾ ದಿನದಿಂದ ಆಸೆ ಪಡ್ತಾ ಇದ್ದೆ. ಖುಷಿಯಿಂದ ಹೋಗಿದ್ದೀನಮ್ಮ. ನೀವು ರೂಲ್ಸ್ ಬ್ರೇಕ್ ಮಾಡಿ ನಮಗೆ ಊಟ ಎಲ್ಲ ಕಟ್ ಮಾಡಿ ಸ್ಯಾಟರ್ಡೆ ಏನೇನಾಗ್ಬೋದು? ಇಲ್ಲ ರೂಲ್ಸ್ ಬೇಕಂದ್ರೆ ಊಟ ಅಂತ ಯಾರು ಕೊಡಲ್ಲ, ಅದೇ ಈ ಥರದ್ದು ಏನಾರು ಮಾಡ್ಬೋದು. ಈ ಥರದ್ದೇನೋ ಮಾಡ್ತಾರೆ. ಆಯ್ತಾ ಜಾನು? ಓಕೆ. ಎಲ್ಲಿ ನಮ್ಮ ದೇವ್ರು ಬರಲೇ ಇಲ್ಲ. ಬೇಕಂತ ಟಾಯ್ಲೆಟಲ್ಲೇ ಕೂತವ್ರೆ ಅನ್ಸು. ಸುಮ್ಮನೆ ಕೊಡ್ತಾರೆ ನೋಡು ಇವತ್ತು ಕೆಲಸ ಇವ್ರಿಗೆ, ಯಾಕೆ ಮಾಡಿದ್ವಿ ಇವ್ರನ್ನ ಅಂತ ನಾನು ಅಂತೀನಿ. ನಮ್ದು ಹೆಂಗಿರೋ ಕ್ಲೀನಿಂಗ್ ಇರುತ್ತೆ ಮ್ಯಾಮ್, ಬಾತ್ರೂಮಿಂದ ಬರಲೇಬೇಡಿ. ಏನು ಅದೇನು ಜಾಸ್ತಿ ಇಲ್ಲ, ಸುಮ್ಮನೆ ರಾಶಿ ಹಿಡ್ದಂಗೆ ಬಾಗ್ಲಾಕೊಂಡು ಆಚೆ ಬಂದ್ರೆ ಆಗೋಯ್ತು. ಮಧ್ಯಾಹ್ನ 3:40. ಹೆಂಗೆ ಬಿಚ್ಚಿದ ಬಿಗ್ ಬಾಸ್ ಮನೆಯಲ್ಲಿ ಪಿಸು ಪಿಸು ನುಡಿಯಲ್ಲಿ ಮಾತನಾಡುವ ಹಾಗಿಲ್ಲ. ಏನು ಗೊತ್ತಾ, ಕಳಪೆ ಆಗಿ ಒಬ್ರು ಜೈಲಿಗೆ ಹೋಗೋರೆ. ಓ ರಘುವಣ, ಏನ್ಲ ವಿಷಯ ಗೊತ್ತಾಯ್ತಾ? ಏನು ಅಶ್ವಿನಿ ಮೇಡಮು ಜೈಲಿಗೆ ಹೋಗವ್ರೆ. ಸಾಕೆ ಇಷ್ಟೇ, ಒಳಗಡೆ ಸೆಟ್ ಆಗ್ತಿರೋರ್ಗು PCR ಗಂಟೆ ಕೇಳಿಸೈತೆ. ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಇದನ್ನೇ ಓಪನ್ ಅಪ್ ಅನ್ನೋದು. ಮುಂದೆ ಇದೇ ಕೆಲಸ ಈಗ ಅದನ್ನ ಓಪನ್ ಅಪ್ ಮಾಡಿ ನೋಡಿ. ಇದನ್ನೇ ಮಾಡೋ ಕೆಲಸನ ಅದನ್ನ ಓಪನ್ ಅಪ್ ಮಾಡಬೇಡ, ತುತ್ತೂರಿ ಊದ್ಬೇಡ. ಸಂಜೆ 4 ಗಂಟೆ. ನಾಗಿ ನಿನ್ನ ಗಿಡದಾಗ ಎಷ್ಟು ಬಾರಿ ಮಾವಿನಕಾಯಿ, ಕಲ್ಲ ಒಗದ ಕೆಡವಲೇನ ಸಣ್ಣ ಮೀಡಿಗಾಯಿ. ನಾಗಿ ನಿನ್ನ ಗಿಡದಾಗ ಎಷ್ಟು ಬಾರಿ ಮಾವಿನಕಾಯಿ, ಕಲ್ಲ ಒಗದ ಕೆಡವಲೇನ ಸಣ್ಣ ಮೀಡಿಗಾಯಿ. ಸಿಟ್ಟು ಮಾಡಿ ನಾಗಿ ಯಾಕ ತಗದಿ ಕಿಸಬಾಯಿ. ಓ ಸಿಟ್ಟ ಮಾಡಿ ನಾಗಿ ಯಾಕ ತಗದಿ ಕಿಸಬಾಯಿ. ನನ್ನ ನಿನ್ನ ಪ್ರೇಮದ ಮಾತು ಮನದಲ್ಲಿ ಮುಚ್ಚಿ ಇಡಬೇಕು. ನನ್ನ ನಿನ್ನ ಪ್ರೇಮದ ಮಾತು ಮನದಲ್ಲಿ ಮುಚ್ಚಿ ಇಡಬೇಕು. ರಾತ್ರಿ ನಿನ್ನ ಬೆಟ್ಟಿಗೆ ಬರುತ್ತನ, ಬಾಗಲ ತೆರದ ಇಡಬೇಕು, ಬಾಗಲ ತೆರದ ಬಿಡಬೇಕು, ಬಾಗಲ ತೆರದ ಬಿಡಬೇಕು,
ಬಾಗಲ ತೆರದ ಬಿಡಬೇಕು. ಸಂಜೆ 4:30. ನಮ್ಗೆಲ್ಲ ಪನಿಷ್ಮೆಂಟ್ಸ್ ಏನಾಗ್ತಿದೆ? ಬನ್ನಿ. ಹಿಂಗೆಲ್ಲ ಆದ್ರೆ ನಮ್ಗೆಲ್ಲ ಪನಿಷ್ಮೆಂಟ್ ಏನಾಯ್ತು? ಹೋಗ್ಬೇಕು ಅಲ್ವಾ ಅಲ್ಲಿಗೆ? ಎಲ್ಲಿಗೆ? ನಿಮ್ದು ಕೋಣೆಗೆ. ಹೌದು, ಎಲ್ಲಿದ್ದೀನಿ ನಾನು? ಇಲ್ಲಿ ಇದ್ದೀರಾ ಅಲ್ವಾ? ಟಾಯ್ಲೆಟ್ಗೆ ಹೋಗ್ಬಾರ್ದು ಅಂತ ಏನಾದ್ರು ಇದೆ? ಆಯ್ತು, ಬಾಗಿಲು ಹಾಕೊಳ್ಳಿ ಹಂಗಾರೆ. ಮುಗೀತು ಅಲ್ವಾ? ಟಾಯ್ಲೆಟ್ಗೆ ಎಷ್ಟು ಸಲ ಬೇಕಾದ್ರೂ ಹೋಗ್ಬೋದು. ಪನಿಷ್ಮೆಂಟ್ ಆಗಲ್ಲ. ಆಗತ್ತೆ ಅಲ್ವಾ? ರೂಲ್ ಬುಕ್ ಅಲ್ಲಿ ನಾವೇನಾದ್ರೂ ಉಲ್ಲಂಘನೆ ಮಾಡಿದ್ರೆ ನಿಮ್ಗಾಗತ್ತೆ. ಬನ್ನಿ ಅಶ್ವಿನಿ ಅವರೇ, ನನಗೆ 5 ನಿಮಿಷ 10 ನಿಮಿಷ ಬೇಕು. ದಯವಿಟ್ಟು ಬನ್ನಿ. ಇಲ್ಲ, ಬಾತ್ರೂಮ್ ಒಳಗಡೆ ಹೋಗಿ ಕ್ಲೋಸ್ ಮಾಡ್ಕೊಳ್ಳಿ. ಒಳಗಡೆ ಕ್ಲೋಸ್ ಮಾಡ್ಕೊಳ್ಳಿ. ಇಲ್ಲ, ನಾವೆಲ್ಲರೂ ಪನಿಷ್ಮೆಂಟ್ ತಗೊಳಕ್ ರೆಡಿ ಇಲ್ಲ. ದಯವಿಟ್ಟು ಒಳಗಡೆ ಹೋಗಿ. ಅಲ್ಲ ಅವರು ಏನು ಅಶ್ವಿನಿ ಮ್ಯಾಮ್, ಇವಾಗ ನೀವೇ ಕ್ಯಾಪ್ಟನ್ ಆಗಿದ್ರು ನಾನು ಮಾಡಿದ್ರೆ ನೀವು ಸುಮ್ಮನೆ ತುಂಬಾ ಒಂಥರ ಟ್ಯಾಬ್ಲೆಟ್ ಕೊಡ್ಲಾ? ನಾನು ಸರ್ ಲೂಸ್ ಮೋಷನ್ ಟ್ಯಾಬ್ಲೆಟ್ ಹೇಳಿದೀನಿ ಬರುತ್ತೆ. ಇಲ್ಲ, ನನ್ನ ಹತ್ರ ಇದೆ. ಲೋಟ ನೀರು, ಟ್ಯಾಬ್ಲೆಟ್ ಹೋಗ್ಬೋದು. ಸಂಜೆ 5 ಗಂಟೆ. ನೀವು ಕೊಡಿ, ನನ್ಗೆ ಯಾವಾಗ ಆಗುತ್ತೋ ಅವಾಗ ನಾನು ಕಟ್ ಮಾಡ್ಕೊಡ್ತೀನಿ. ಬಿಡಿಸೋದು ನಂದಲ್ಲ, ಕಟ್ಟಿಂಗ್ ಅಷ್ಟೇ ನಂದು. ಬೇಕಾ? ಬೆಳ್ಳುಳ್ಳಿ ಬಿಡ್ತಂಗಿಲ್ವಾ ನೀವು? ಇಲ್ಲ, ರೈಸ್ ತಿನ್ಬೇಕಷ್ಟೇ. ಯಾವುದು ತರಕಾರಿ ಬಿಟ್ಟ ಕಟ್ ಮಾಡೋ ಐಟಮ್ ಬರೇ ರೈಸು ಮತ್ತೆ ನಮ್ಮ ಹತ್ರ ಅದು ಇದೆಯಲ್ಲ ಸರ್, ಮಸಾಲ ಮಾಡಿ ಇಟ್ಟಿದ್ವಲ್ಲ. ಅವ್ರು ಹೇಳಿರೋದು ನೀನು ಕಟ್ ಮಾಡಿ ಕೊಡ್ಬೇಕಂತ, ಇದೇ ಟೈಮಿಗೆ ಕೊಡು ಅಂತ ಹೇಳಿದಾರಾ? ಇಲ್ಲ ತಾನೇ? ಇವ್ರು ಕುಯ್ ಕೊಟ್ರು ನೀವು ತಿಂದ್ರಿ ಅದಾಯ್ತು. ಕ್ಯಾಪ್ಸಿಕಮ್ ರೈಸ್ ಸುಮ್ಮನೆ ಇವ್ರು ಕುಯ್ದೇನೆ ಏನು ಮಾಡಕ್ಕಾಗಲ್ವಾ? ನಮ್ಮ ಬಾರ್ಡ್ರ್ ಒಳಗೆ ಬಂದ್ಮೇಲೆ ನಾವು ಆಡಿದ್ದೆ ಆಟ, ನೀವು ನನ್ನನ್ನು ಆಡಿಸ್ತಾ ಇಲ್ವಾ ಆಟ? ನಾನು ಕೊಡಬಾರ್ದ ನಿಮಗೆ ಆಟ? ಹೇಳಿ. ಅವ್ರಿಗೆ ಇವ್ರಿಗೆ ಭಾಳ ಕೋಲ್ಡ್ ಇತ್ತು. ಯಾರಿಗೆ? ಮಂಜು ಭಾಷಿನಿ ಮೇಡಮ್ಗೆ ಮತ್ತೆ ಅಶ್ವಿನಿ ಅವ್ರಿಗೆ. ಸಾಧಾರಣ ಅಶ್ವಿನಿ ಮೇಡಮ್ ಎಲ್ಲರ ಜೊತೆನೂ ಇದೆ ಕೋಲ್ಡ್ ವಾರ್, ಅದು ಬೇರೆ ವಿಷಯ. ಇವಾಗ ಮೋಸ್ಟ್ ಇದೇ ನಂದು ರಘು ಅನ್ನೋದು ಅಲ್ಲಿ ಆರ್ಟಲ್ಲಿ ಉಳ್ಕೊಂಬಿಟ್ಟೈತೆ. ಇದು ಯಾರಿಗೆ ಅಲ್ಲ, ಒಬ್ರಿಗೆ ಎಂತ ಹಿಂಗೂ ಬೇಕಾ? ಹಾಗೆ ತಿನ್ಲಿಕ್ಕೆ ಆಗಲ್ಲ. ಯಾಕೆ ಆಗಲ್ಲ? ಅವ್ರು ಕಟ್ ಮಾಡಿ ಕೊಡ್ತಾರೆ. ಅದೇ ನೀವು ಬೇರೆ ತಗೊಂಡು ಬನ್ನಿ, ಫ್ರಿಜ್ಜಲ್ಲಿ ಉಂಟು. ಇದೇ ಜಸ್ಟ್ ಸಲಾಡಿಗೆ ಕಟ್ಟಿಂಗ್. ಅದು ಹಂಗೆ ತಿನ್ಬೋದಲ್ವಾ ಫ್ರಿಜ್ಜಲ್ಲಿ? ನೀವು ತಿನ್ಬೋದು ಹಾಗೇನೆ. ಇದೇ ಆ್ಯಕ್ಚುಲಿ ತರಕಾರಿಗೆ ತಗೊಳ್ಳಿ. ರಾತ್ರಿ 8:10. ನೀವು ಹೋಗಿ ಒಂದು ಮಾತು ಸ್ವೀಟ್ ಆಗಿ ಹೇಳಿದ್ರೆ ಕಟ್ ಮಾಡ್ತಾರಂತೆ. ಏನ್ ನಡೀತಿದೆ ಇಲ್ಲಿ? ನಾನು ಇನ್ನು ಹೇಳಕ್ಕೆಲ್ಲ ಹೋಗಲ್ಲ. ನೀವು ಸ್ವೀಟ್ ಆಗಿ ಹೇಳಿಲ್ವಂತೆ. ಏನ್ ಸ್ವೀಟ್ ಆಗಿ ಹೇಳ್ಬೇಕು? ಇಲ್ಲಪ್ಪ, ಹೆಂಗ್ ಹೇಳ್ಬೇಕು ಗೊತ್ತಾ? ಅಶು ಕಟ್ ಮಾಡು ಅಂತ ಹೇಳ್ಬೇಕು. ಇಲ್ಲ ಇಲ್ಲ ಆಗಲ್ಲ. ನೀ ಅದು ಮಾಡಮ್ಮ, ಎಲ್ಲದಕ್ಕೂ ಲಿಮಿಟ್. ನಂಗೆ ಹೊಟ್ಟೆ ಹಸಿತಾ ಇದೆ. ನಿಮಗೂ ಹೊಟ್ಟೆ ಹಸು ಆಗುತ್ತೆ, ಎಲ್ಲರಿಗೂ ಹೊಟ್ಟೆ ಹಸು. ಮಾತೆತ್ತಿದ್ರೆ ನಾನು ಹೋರಾಟಗಾರತಿ. ನನಗೆ ನ್ಯಾಯದ ಪರ ನ್ಯಾಯದ ಪರ ಅಂತಾರೆ ಎಲ್ಲರೂ. ಒಟ್ಟಸ್ಕೊಂಡು ಆ ಚಂದ್ರ ಪ್ರಭು ತಲೆ ಸುತ್ತದ ಆಗ್ಲೇ ಒಟ್ಟಿಗೆ ಇಟ್ಟಿಲ್ಲ. ನಾವೇನು ಯೂತ್ಸು ಬಿಡು ತಡ್ಕತೀವಿ ಹಸುನ, ಅವ್ನು ತಡಿತಾನೆ ಚಂದ್ರನ. ಅಲ್ಲ ಹೆಂಗ್ ನೋಡ್ತಾವ ಎಲ್ಲ ಮಾಡಮ್ಮ. ನೀವು ಹೇಳಿ ಎಂತ ಮಾಡ್ಬೇಕು? ಪುಳಿಯೋಗರೆ ಮಾಡು ಅಂತ ಹೇಳ್ತಾ ಇದೀನಲ್ಲ. ಇವತ್ತೆ ಫಸ್ಟ್ ಎಂತ ಮಾಡ್ಬೇಕು? ಎಣ್ಣೆ ಹಾಕು ಫಸ್ಟ್. ಎಣ್ಣೆ ಹಾಕ್ಬೇಕಾ? ರಾತ್ರಿ 8:25. ಕಮ್ಮಿ ಇದೆ ಊಟ, ಅಡ್ಜಸ್ಟ್ ಮಾಡ್ಕೋಬೇಕು. ಬರಬೇಡಿ ಇದು ಬಿಸಿ ಮಾಡಿ ಒಂಚೂರು ನೀರು ಹಾಕಿ ಅವ್ರಿಗೊಂದು ಲೋಟ ತೊಗೊಂಡೋಗಿ ಕೊಡು. ಬಿಸಿ ಬಿಸಿ ಸಾಲ್ಟ್ ಇದೆಯಾ ನೋಡು. ಸಮಬಾಳು. ಥ್ಯಾಂಕ್ಸ್ ಟು ಅಶ್ವಿನಿ ಮ್ಯಾಮ್, ಇವತ್ತು ಈ ರಸದ ಔತಣ ನಮಗೆ ಸಿಕ್ಕಿರೋದು. ಯಾರಿಗೆ? ಅಶ್ವಿನಿ ಮ್ಯಾಮ್. ನಿಮ್ ಗ್ಲಾಸ್ ಕೊಡಿ. ಬೇಡ ನನಗೆ. ಅಲ್ಲ, ಬಿಸಿ ಬಿಸಿ ಇಲ್ಲ ಮಾಡ್ಕೊಂಬಂದಿದ್ದೀನಿ. ಬೇಡ, ನಿಜವಾಗ್ಲೂ ಬೇಡ. ನಾನೇನೋ ಒಂದು ಫರ್ಮ್ ಡಿಸಿಷನ್ ತೊಗೊಂಡಿದ್ದೀನಿ, ಬೇಡ. ನಿಮಗೆ ಗ್ಯಾಸ್ಟ್ರಿಕ್ ಬೇರೆ ಎಲ್ಲ ಓಕೆ, ಊಟದ ಮೇಲೆ ತೋರಿಸ್ಬಾರ್ದು ಕೋಪನ. ನೀವೇ ಅಲ್ವಾ ಹೇಳಿದ ಬೆಳಗ್ಗೆ ನಾನು ಆ್ಯಪಲ್ ತಿನ್ನಬೇಕಾದ್ರೆ ರಾಗಿ ಗಂಜಿನ ಅವ್ರಿಗೆ ಕೊಡಬೇಡಿ ಅಂತ. ನಾನೇ ಈಗ ರಿಜೆಕ್ಟ್ ಮಾಡ್ತಿದ್ದೀನಿ. ಬೇಡ ಬಿಡಿ, ತಗೊಂಡು. ನಿಮಗೆ ಹಸಿವಾಗಲ್ವಾ? ಆದರೂ ಬೇಡ, ಪರವಾಗಿಲ್ಲ, ಒಂದು ದಿವಸ ಫಾಸ್ಟಿಂಗ್ ಮಾಡಿ ಅಷ್ಟೇ. ರಾತ್ರಿ 9:25. ಅವನು ಆ್ಯಕ್ಚುಲಿ ಪಪ್ಪಿ ಅನ್ನೋದು ಮನುಷ್ಯ. ನಾ ಮಾತಾಡಲ್ಲ ಅಂದರೆ ಸುಮ್ಮನೆ ಕೂರಿಸ್ಬಿಡ್ಬೋದು ಅವನ್ನ ಅನ್ಕೋ. ಅವತ್ತು ಸುಮ್ಮನೆ ನಾನು ಬೆರಳು ಕಟ್ಟಾಗಿದ್ದಕ್ಕೆ ಕಿತ್ತಾಡ್ತಾ ಇದ್ದೀನಿ. ಬೆರಳು ಇಲ್ಲಿ ಉಗುರು ಕಟ್ಟಾಗಿದ್ದಕ್ಕೆ ಎಷ್ಟು ಕಿರ್ಚಾಡ್ತೀನಿ, ಎಷ್ಟು ಸುಸ್ತಾಗಿ ಮಲ್ಕೊಬಿಟ್ಟು ಏನು ವಾಪಸ್ಸೇ ಕಿರ್ಚಾಡ್ತಾ ಇಲ್ಲ ಮನುಷ್ಯ. ಕಿರ್ಚಾಡಲ್ಲ ಮನುಷ್ಯ ಸುಮ್ಮನೆ ಎಗ್ರಾಟ. ಆಚೆ ಬಂದ್ಬಿಟ್ಟು ಏನೋ ಒಂದು ಮಾಡಂಗೆ. ಹಂಗೆ ಹೊರ್ಗಡೆ ಒಬ್ರು ಎಲ್ಲರಿಗೂ ಇಮ್ಯಾಜಿನ್ ಮಾಡು. ನಾನು ಎಷ್ಟು ಜನಕ್ಕೆ ಕೊಟ್ಟೆ? ನಾನು 5 ಜನಕ್ಕೆ ಕೊಟ್ಟನಾ? 5 ಜನಕ್ಕೆ ಕೊಟ್ಟೆ ಅನ್ಕೋ. ಯಾರ್ಯಾರು ಇವತ್ತಿಗೂ ನನಗೆ ಯಾರ್ಯಾರು ಫೇಕ್ ಅನಿಸ್ತಾರೆ.
ಮಧ್ಯರಾತ್ರಿ 1:20. ನೀವು ಮಲ್ಕೋ ಹೋಗಿ ರಘುವರೆ, ನೋ ಪ್ರಾಬ್ಲಮ್, ನಾನೇನು ಎದ್ದು ಬರಲ್ಲ. ನಿದ್ದೆ ಬರ್ತಾ ಇಲ್ಲ ಅಲ್ಲ ಪಕ್ಕಾ ನಾನು ಬರಲ್ಲ, ಹೊರಗಡೆ ಹೋಗಿ ಆ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ, ನಾನು ಬರಲ್ಲ, ಹೋಗಿ, ಏನು ತೊಂದರೆ ಇಲ್ಲ. ಬಿಕಾಸ್ ಮತ್ತೆ ನಾಳೆ ನಿಮಗೂ ನಿದ್ದೆ ಇಲ್ಲ ಅಂದರೆ ಯು ಕಾಂಟ್ ಲೀಡ್ ದ ಟೀಮ್, ಕಷ್ಟ ಆಗುತ್ತೆ. ಈ ಮನೇಲೆಲ್ಲ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಆಗಿದ್ದಾರೆ, ನಿಮ್ಗೆ ಅವ್ರದ್ದೇ ಯೋಚನೆ ಮಾಡಿ 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 ನಿದ್ದೆ ಬರ್ತಿಲ್ಲ ಇಲ್ವಾ? ಸೊ ಯು ಥಿಂಕಿಂಗ್ ಟೂ ಮಚ್ ಅಂತ ಆಯ್ತು ಇಲ್ಲಿ. ನಮ್ಮ ಮನೆ ಒಳಗಡೆ ಎಲ್ಲರೂ ಅಡ್ಜಸ್ಟ್ ಆದ್ರೆ ನಿಮಗೆ? ಯಾವುದು? ನಾನಾ? ನಮ್ಮ ಮನೆ ಒಳಗಡೆ ನಮ್ಮವರೆಲ್ಲ ನಿಮ್ಗೆ ಅಡ್ಜಸ್ಟ್ ಆದ್ರ ಅಂತ ಕೇಳ್ತಿದ್ದೀನಿ. ಅಡ್ಜಸ್ಟ್ ಆಗಲ್ಲ ಇಲ್ಲಿ. ಎಲ್ಲ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇದೆ, ಅದನ್ನು ಸ್ಟಡಿ ಮಾಡ್ತಾ ಇದ್ದೀನಿ ಅಷ್ಟೇ. ಬಟ್ ಮೆಂಟಲಿ ಟಫ್ ಇಲ್ಲ ಅಂದರೆ ಆಗಲ್ಲ ಇಲ್ಲಿ, ಟಫ್ ಇರಬೇಕು. ನೋಡೋಕ್ಕೆ ಮಾತ್ರ ಟಫ್ ಅಲ್ಲ, ಮೆಂಟಲಿ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಫಿಸಿಕಲ್ಗಿಂತ ಮೆಂಟಲ್ ಜಾಸ್ತಿ ಬೇಕಾಗುತ್ತೆ. ಫಿಸಿಕಲ್ ಇದ್ದರೆ ಒಂಥರ ಡಿಸ್ಅಡ್ವಾಂಟೇಜ್ ಇಲ್ಲ. ಫಿಸಿಕಲ್ ಇದ್ರೆ ಡಿಸ್ಅಡ್ವಾಂಟೇಜಾ? ಯಾಕೆ? ನಮ್ಮ ಥರ ಇದ್ದರೆ ಊಟ ಊಟ